ಪಿಂಟು ಬಡತನ, ಸ್ಲಮ್ಮು, ರೌಡಿಗಳ ಮಧ್ಯೆ ಬೆಳೆದಿರೋ ಹುಡುಗ. ರೌಡಿಸಮ್ನಲ್ಲಿ ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು ಅಂತ ಕನಸು ಕಾಣ್ತಿರೋನು. ಕೊಲೆ ಮಾಡಿ ಜೈಲ್ ಸೇರಬೇಕು, ಆಚೆ ಬಂದು ಹವಾ ಮೇಂಟೈನ್ ಮಾಡಬೇಕು ಅಂದ್ಕೊಂಡಿರೋ ಈತ ದುಡ್ಡಿಗಾಗಿ ಯಾವ ಕ್ರೈಮಿಗೆ ಬೇಕಾದರೂ ಕೈ ಹಾಕ್ತಾನೆ. ಸರ್, ಇನ್ನೂ ಎಷ್ಟು ದಿನ? ಇವನ ಹೆಸರು ಗೌರೀಶ್ ಅಂತ, ಶ್ರೀಮಂತ ಬಿಸ್ನೆಸ್ ಮ್ಯಾನ್. ಇವನಿಗೊಂದು ಡೌಟ್ ಇದೆ, ಇವನ ಹೆಂಡತಿ ಇವನಿಗೆ ಮೋಸ ಮಾಡ್ತಿದ್ದಾಳೆ ಅಂತ. ಅದಕ್ಕೆ ಅವಳ ಮೇಲೆ ಕಣ್ಣಿಡೋದಕ್ಕಂತಲೇ ಪಿಂಟುಗೆ ದುಡ್ಡು ಕೊಟ್ಟು ಅವಳ ಹಿಂದೆ ಬಿಟ್ಟಿದ್ದಾನೆ. ನನಗೆ ನನ್ನ ಹೆಂಡತಿ ಮೇಲೆ ಅನುಮಾನ ಇದೆ. ನೀನು ಅವಳನ್ನ ದಿನ ಫಾಲೋ ಮಾಡಬೇಕು. ಎಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ ಅಂತ ಡೀಟೇಲ್ಸ್ ನನಗೆ ಕೊಡಬೇಕು. ಈ ರೀತಿ ಚಪ್ಪರ್ ಥರ ಹೋಗಬೇಡ. ನಮ್ಮದು ರೆಸಿಡೆನ್ಷಿಯಲ್ ಏರಿಯಾ, ಒಳ್ಳೆ ಡ್ರೆಸ್ಸಲ್ಲಿ ಹೋಗು. ಹೇಳ್ದಷ್ಟು ಮಾಡು. ದುಡ್ಡು ಕೊಡ್ತಿಲ್ವಾ? ಇವತ್ತು ಸಂಜೆವರೆಗೂ ಮನೇಲಿ ನಾನು ಇರ್ತೀನಿ. ಸಂಜೆ ಮೇಲೆ ಬಾ. ಥ್ಯಾಂಕ್ ಯು ಸರ್. ಆರತಿ ಇವಳ ಮನದಲ್ಲಿ ಉರಿತಿರೋ ದೀಪ ಇವತ್ತು ರಾತ್ರಿ ಇವಳ ಬದುಕಿನ ಕತ್ತಲೆನ ಹೋಗ್ಲಾಡಿಸಬಹುದು, ಇಲ್ಲ ಶಾಶ್ವತವಾಗಿ ಬದುಕನ್ನೇ ಸುಟ್ಟು ಹಾಕಬಹುದು. ಇವತ್ತು ರಾತ್ರಿ ಅವಳ ಬಾಳಲ್ಲಿ ನಡೆಯೋ ಪ್ರತಿ ಘಟನೆಗಳಿಗೂ ಅವಳೇ ಸಾಕ್ಷಿ, ಅವಳೇ ಅಪರಾಧಿ, ಅವಳೇ ನಿರಪರಾಧಿ. ಇವರು ಅಲ್ತಾಫ್. ಇದ್ದೊಬ್ಬ ಮಗ ದೇಶದ್ರೋಹಿಗಳ ಮಾತು ಕೇಳಿ ಮನೆ ಬಿಟ್ಟ. ಅಲ್ತಾಫ್ಗೆ ವಯಸ್ಸಾದ್ರೂ ನಿಯತ್ತಿಂದ ಕಾರು ಓಡಿಸ್ತಾರೆ. ಇದೇ ಇವರ ಜೀವನಕ್ಕೆ ದಾರಿ. सुहाना, हेलो, उठा था? कहाँ हो आप? घर आ रहे हो क्या? नहीं नहीं, आज लेट होगा. ಆಮೇಲೆ ಅಮೆಜಾನ್ಗೆ ಮಾತ್ರ ಕೊಟ್ಟಿಯ ನೀನು? ಹಾ, ನಾನು ಕೊಟ್ಟಿದ್ದೀನಿ. ಹುಷಾರು, ನೀವು ಊಟ ಮಾಡಿ. ठीक है, रखो, ड्यूटी बिತ್ತು. ರಾಘವಿ, ನಾಳೆ ಬೆಳಗಾದ್ರೆ ಗಂಡಿನ ಕಡೆಯವ್ರು ನೋಡೋಕೆ ಬರ್ತಿದ್ದಾರೆ. ಈ ಮದುವೆ ಇಷ್ಟ ಇಲ್ಲ. ಕಾರಣ ಈಕೆಗೊಬ್ಬ ಲಬ್ಬರ್ ಇದ್ದಾನೆ. ಆ ಹುಡುಗನ್ನ ಸೇರೋಕಂತಾನೆ ಬ್ಯಾಂಗ್ಳೂರಿಗೆ ಹೋಗ್ತಿದ್ದಾಳೆ. ಮಧ್ಯರಾತ್ರಿ ಐವೇ ರಸ್ತೆ ಇವ್ರೆ ಎಲ್ಲಿಗೆ? ಬೆಂಗಳೂರಿಗೆ. ಬೆಂಗಳೂರಲ್ಲಿ ಎಲ್ಲಿ? ಬೆಂಗಳೂರಲ್ಲಿ ನಮ್ಮನೆಗೆ. ಸರಿ ನಡೀರಿ. ಮೇಡಮ್, ನನಗೆ ಮದುವೆ ಆಗಿದೆ. ನಡೀರಿ, ನಿಮ್ ಹೆಂಡತಿ ನನ್ನ ಅಕ್ಕ ಅಂದ್ರೆ ಆಯ್ತು. ಹೌದು, ನಿಮ್ ಡಿಎಲ್ ತೋರಿಸಿ. ಯಾಕೆ ಮೇಡಮ್? ಅಲ್ಲ, ನನ್ನ ಬಾಯಲ್ಲಿರೋ ಹಲ್ಲೆಲ್ಲ ಉದುರೋಗಿ ಕೈ ಕೋಲ್ ಬಂದು ಮೂಗಿನ ಮೇಲೆ ಕನ್ನಡಕ ಬರೋ ತನಕನೂ ಬದುಕೋ ಆಸೆ ಇದೆ. ಸಾಕ್ಷಿ ಬೇಡ್ವೇನ್ರಿ? ನನ್ನ ಜೀವನನೇ ನಿಮ್ ಕೈಯಲ್ಲಿ ಕೊಡ್ತಾ ಇದ್ದೀನಿ. ಡಿಎಲ್ ತೋರಿಸ್ರಿ. ಸತ್ಯಕ್ಕೆ ಜನ ನನ್ನ ಹೆಸರು ತಗೊಳ್ಳೋದು. ಆ ಜನ ಬದುಕಿದಾರಾ? ಅರೆ, ಇಷ್ಟೊಂದು ಸೀರಿಯಸ್ ಆದ್ರೆ ಹೇಗೆ? ಇನ್ನು ನಾವಿಬ್ರು ಕಷ್ಟ ಸುಖ ಹಂಚ್ಕೊಂಡು ಹೋಗೋದು ತುಂಬಾನೇ ಇದೆ. ಅದೌದು ಮೇಡಮ್. ಹೌದು, ನಿಮ್ ಹೆಸರೇನಂದ್ರಿ? ಮೈ ನೇಮ್ ಈಸ್ ಒನ್ ಅಂಡ್ ಓನ್ಲಿ ಪಾಂಡು. ಓ, ಪಾಂಡು ಅವ್ರೆ, ನನ್ನ ಹೆಸರು ಕೇಳೋದಿಲ್ವಾ? ರಾಘವಿ. ನಾನೇನ್ ಮಾಡ್ತೀನಿ ಅಂತ ಕೇಳೋದಿಲ್ವಾ? ಏನ್ ಮಾಡ್ತೀರಾ? ಜನಗಳಿಗೆ ಗುಡ್ ನ್ಯೂಸ್ ಹೇಳ್ತೀನಿ. ವಾವ್. ಗುಡ್ ನ್ಯೂಸ್ ಅಂದ್ರೆ ನೀವು ತಂದೆ ಆಗ್ತಿದ್ದೀರಾ. ವಾವ್, ವಾಟ್ ಅ ಸರ್ಪ್ರೈಸ್. ನಿಮ್ ಸೊಸೆಗೆ ಗಂಡ್ ಮಗು ಆಗಿದೆ. ಓ ಮೈ ಗಾಡ್. ನೀವು ಇನ್ನೊಂದ್ಸತಿ ತಂದೆ ಆಗ್ತಿದ್ದೀರಾ. ಅಂದ್ರೆ ನೀವು ನರ್ಸ? ಸಾರಿ ಸಾರಿ,
ನೋವಾಯ್ತಾ? ಏ ಇಲ್ಲ, ನೀವಲ್ವಾ ಅಡ್ಜಸ್ಟ್ ಮಾಡ್ಕೋತೀನಿ, ತೊಂದ್ರೆ ಇಲ್ಲ ಬಿಡಿ. ಹೆರಿಗೆ ತಜ್ಞರಿ, ಡಾಕ್ಟ್ರು. ಡಾಕ್ಟ್ರ್ ವಿಧಿ ಬರಹ ಕಾಲ ಬದಲಿಸಿತ ಹರೆಯದ ಕನಸು ಕದಲಿಸಿತ ನಿನ್ನ ಸರದಿ ನೀ ನಿನ್ನ ಶಾಪ ಅಲೆಯಾಗಿ ಹರಿವಾಸಲೆಯಾದೆ ಕಾಮದಾಹದ ನೆರೆಗೆ ಬಲಿಯಾದೆ ಕನಸಿನ ಅಮಲಿಗೆ ನಾದಿ ಮೈ ಮಾಟ ವಿಧಿ ಬರಹ ಕಾಲ ಬದಲಿಸಿತ ಹದಿಹರೆಯದ ಕನಸು ಕದಲಿಸಿತ ನಿನ್ನ ಸರದಿ ನೀ ನಿನ್ನ ಶಾಪ ಭುವನ್ ಇವನ ಅಪ್ಪ ಅಮ್ಮ ಅಂದ್ಕೊಂಡು ಹಾಗಾಗಿದ್ರೆ ನಾಳೆ ಇವನು ಹೆಣ್ಣೋಡೋಕೆ ಹೋಗಬೇಕಿತ್ತು. ಆದರೆ ಇವನು ಹೆಗಲ ಮೇಲೆ ಶನಿದೇವರನ್ನ ಹೊತ್ಕೊಂಡು ಹಾಗೆ ಬ್ಯಾಗ್ ಒಂದನ್ನು ಹೊತ್ಕೊಂಡು ಕೆನಡಾಗೆ ಹೋಗ್ತಿದ್ದಾನೆ. ಎಲ್ಲಿಗೆ ಸರ್? ಎಲ್ಲಿಗೆ ರೀ? ರೇ ಎಲ್ಲಿಗೆ ರೀ? ನಡೆಯೋ. ಹೇಳ್ದಷ್ಟು ಮಾಡು, ಇಲ್ಲ ಅಂತಂದ್ರೆ ನಿನ್ ಮೇಲೆ ಪ್ರೀತಿ ಜಾಸ್ತಿ ಆಗಿ ನಿನ್ನನ್ನ ಅಲ್ಲ ಹತ್ರ ಕಳಿಸ್ಬೇಕಾಗತ್ತೆ. ನಾವು ಹೇಳ್ದಷ್ಟು ಕೇಳ್ಕೊಂಡು ಗಾಡಿ ಚಲಾಯಿಸು. ನಿಕ್ಕಾದ್ರೆ ಗಾಡಿ ನಿಕಲ್ ಚಲೋ. ಮೇಡಮ್, ಅಲ್ಲಿ ಹಿಂದ್ಗಡೆ ಮಲ್ಕೊಂಡಿದಾರಲ್ವಾ, ಅವ್ರನ್ನ ಮಾತ್ರ ಎಪ್ಸೋಕ್ ಹೋಗ್ಬೇಡಿ. ಪಾಪ ಫುಲ್ ಟಯರ್ಡ್ ಆಗಿ ಬಂದು ಮಲ್ಕೊಂಡಿದ್ದಾರೆ. ಸರ್ 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 ಏನ್ ಸರ್ ಒಳ್ಳೆ ಟೆನ್ಷನ್ ಅಲ್ಲಿ ಕೂತಿದ್ದೀರಾ? ನನ್ನ ಫ್ರೆಂಡು ಸೇಮ್ ನಿಮ್ ತರನೇ ಒಳ್ಳೆ ಕಾಚ ಕಳ್ಕೊಂಡವ್ರ ತರ ಮುಖ ಮಾಡ್ಕೊಂಡು. ಸ್ಟಾಪ್ ಇಟ್. ಮುಂದೆ ನೋಡಿ ಗಾಡಿ ಓಡಿಸಿ. ಸಾರಿ ಸರ್,
ನೀವು ಮೂವ್ ಅಂತ ಒಂಚೂರು ಗ್ಯಾಪ್ ಕೊಟ್ರಲ್ವಾ, ನಾನು ಅದನ್ನು ಬೇರೇನೋ ಅಂತ ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ? ಸಾರಿ, ಪರವಾಗಿಲ್ಲ. ನೋ, ಮತ್ತೆ ಏನಾದ್ರೂ ಫ್ರೆಂಡ್ ಇದ್ದಾನೆ ಅಂದ್ರೆ ಅಮ್ಮು ನಾನು ಮತ್ತೆ ಮುಂದುವರ್ಸ್ಬಿಡ್ತೀನಿ. ಫ್ರೆಂಡ್ ಜಸ್ಟ್ ಸತ್ತ ಸ್ಪಾಟ್. ನಂಗೆ ಅಳು ಬರ್ತಾ ಇದೆ ಅಂದ್ರೆ ನಂಬ್ತೀರಾ? ಅಳು ಬರ್ತಿದ್ಯಾ ಸರ್? ಏನ್ ಟೆನ್ಷನ್ ಮಾಡಬೇಡಿ, ಒಂದು 10 ನಿಮಿಷ 10 ಬಿಡಿ ಸರ್. ಅತ್ರೆ ಮನಸ್ಗೂ ನೆಮ್ಮದಿ ಆಗುತ್ತೆ, ಮೂಗು ಕ್ಲೀನ್ ಆಗುತ್ತೆ. ಒಳ್ಳೆ ಗಂಡ್ಮಕ್ಳ ತರ ಹತ್ ಬಿಡಿ. ಬೇಕಿದ್ರೆ ನಾ ಇಬ್ರು ಹೊರಗಡೆ ಇರ್ತೀವಿ, ಗಾಡಿ ಸೈಡ್ ಹಾಕೊಂಡ್ಬಿಡಿ. ಓಕೆ ಮೇಡಮ್. ಎಕ್ಸ್ಕ್ಯೂಸ್ ಮೀ. ನಾನು ಕೆನಡಾ ಹೋಗ್ತಾ ಇದ್ದೀನಿ, ಜಾಬ್ ಆಗಿದೆ. ಗೊತ್ತಾಯ್ತು ಸರ್, ಕನ್ಫರ್ಮ್ ಆಗಿ ಗೊತ್ತಾಯ್ತು ಸರ್. ನೀವು ಡ್ಯಾಡಿ ಮಮ್ಮಿನ ಮಿಸ್ ಮಾಡ್ತಿರೋ ಬೇಸರದಲ್ಲಿ ತಾನೆ ನೀವು ದುಃಖ ಪಟ್ಟಿರೋದು. ನನಗೇನು ಹಂಗ ಅನಿಸ್ತಿಲ್ಲ. ಇವಾಗ ತಾನೇ ಹೃದಯ ಸುಟ್ಕೊಂಡಿರೋ ಹಾಗಿದ್ದೀರಿ. ನಿಮ್ಗೆ ಗೊತ್ತಾಯ್ತು? ಸುಟ್ ಮೇಲೆ ವಾಸನೆ ಬರ್ದೇ ಇರತ್ತಾ? ನಿಮ್ ಗಡ್ಡ ನೋಡೇನ್ ಗೆಸ್ ಮಾಡಿಲ್ಲ. ನೋಡಕ್ ಒಳ್ಳೆ ಟಿಶ್ಯೂ ಪೇಪರ್ ತರ ಇದ್ದೀರಾ, ಯೂಸ್ ಆಗದೆ ಇರ್ತೀರಾ. ನಾನು ಈ ಜಾಬ್ ಒಪ್ಪಿದ್ದೆ ಅವಳಿಂದ ದೂರ ಹೋಗೋಣ ಅಂತ ಅನ್ಕೊಂಡೆ. ಇದ್ ಯಾಕೋ ಬೇರೆ ತರ ಸೌಂಡ್ ಆಗ್ತಿದೆ ಅಂತ. ಕೇಳಿ ತಿಳ್ಕೊಳಕ್ ಆತುರ ಏನಿಲ್ಲ. ಮನಸ್ಸಾಗುರ ಆಗೋಗಿದ್ರೆ ಹೇಳಿ ಕೇಳೋಣ. ಸ್ವಲ್ಪ ಜೋರಾಗಿ ಹೇಳಿ ಪ್ಲೀಸ್, ನನಗೂ ಕೇಳಿಸ್ಲಿ. ನಾನೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು. ಆ ರಾತ್ರಿ ನಾನು ಯಾವತ್ತೂ ಮರೆಯಲ್ಲ. ನನ್ನ ಪುಣ್ಯಕ್ಕೆ ನೀವು ಸಿಕ್ಕರಿ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಾನಿವತ್ತು ಮೆಜೆಸ್ಟಿಕ್ನಲ್ಲೇ ಮಲಗಬೇಕಾಗಿತ್ತೋ ಏನೋ. ಹಾಳಾದವರು ಒಂದು ಆಟೋನು ನಿಲ್ಲಿಸ್ತಾ ಇಲ್ಲ ಅಂತೀನಿ. ಬೆಂಗಳೂರು ಬಗ್ಗೆ ಕೇಳಿದ್ದೆಪ್ಪ, ಆದರೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹಾರಿಬಲ್ ಅಲ್ಲ. ರಾತ್ರಿ 1 ಗಂಟೆ ಆಗ್ತಾ ಇದೆ, ಒಂಟಿ ಹುಡುಗಿ ಕೈ ಮಾಡ್ತಾ ಇದ್ದಾಳೆ. ಗಾಡಿ ನಿಲ್ಲಿಸ್ಬೇಕು ಅನ್ನೋದೇ ಇಲ್ವಾ? ಯಾರಿಗೂ ಒಂಚೂರು ಕರುಣೆನೇ ಇಲ್ವಾ ಇಲ್ಲಿ? ಮೇಡಮ್, ಇಲ್ಲೆಲ್ಲರೂ ಆ್ಯಪ್ ಯೂಸ್ ಮಾಡ್ತಾರೆ. ಓಲಾ ಮತ್ತೆ ಊಬರ್ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಆ್ಯಪ್ ಇಲ್ದಿದ್ರೆ ಬೆಂಗಳೂರಿಗೆ ಬರೋದು ಮಹಾ ಪಾಪ ಅಂತಾಯ್ತು. ಸರಿ ಬಿಡಿ, ಫಸ್ಟ್ ಟೈಮ್ ಬರ್ತಾ ಇದ್ದೀನಪ್ಪ ಬೆಂಗಳೂರಿಗೆ. ಹೀಗ ವೆಲ್ಕಮ್ ಮಾಡೋದು? ಪಿಕ್ ಮಾಡಕ್ ಬರ್ತೀನಿ ಅಂತ ಹೇಳಿದ ಫ್ರೆಂಡು ಧೋಬಿ ಘಾಟ್ ಹತ್ರ ಬಂದು ಕಾಲ್ ಮಾಡು ಅಂತ ಹೇಳಿದ್ಲು. ಇಲ್ಲಿನ ಜನನೂ ವಿಚಿತ್ರ ಅಲ್ಲ. ಪೂರ್ತಿ ಅಡ್ರೆಸ್ ಕೂಡ ಕೊಡಲ್ಲ ಅಂತೀನಿ. ಅಲ್ಲಿಗೆ ಬಂದು ಕಾಲ್ ಮಾಡು, ಇಲ್ಲಿಗೆ ಬಂದು ಕಾಲ್ ಮಾಡು ಅಂತಾರೆ. ಅದೇ ನಮ್ಮೂರಾದ್ರೆ, ನಮ್ಮೂರಿಗೆ ನೀವು ಬರ್ತಾ ಇದ್ದೀರಾ ಅಂತ ಹೇಳಿದ್ರೇನೆ ಸಾಕು. ನೀವು ಬರೋದಕ್ಕೂ ಮುಂಚೆನೆ 2 ಅವರ್ ಬಸ್ ಸ್ಟಾಪ್ ಅಲ್ಲಿ ಕಾಯ್ಕೊಂಡು ಕೂತಿರ್ತಾರೆ ನಮ್ ಜನ. ಏನ್ ಗುರು ಬೆಂಗಳೂರು. ಮೇಡಮ್, ಧೋಬಿ ಘಾಟ್ ಬಂತು. ನಿಮ್ಮ ಫ್ರೆಂಡ್ ಕಾಲ್ ಮಾಡ್ತೀರಾ ನೋಡಿ. ಓ ಹೌದಾ? ಏನಾಯ್ತು ಇವ್ರೆ? ನನ್ನ ಫ್ರೆಂಡ್ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಹೌದಾ? ಈಗೇನು ಮಾಡ್ತೀರಾ? ಹತ್ರದಲ್ಲೇ ಎಲ್ಲಾದ್ರೂ ಒಳ್ಳೆ ಲಾಡ್ಜ್ ಇದ್ರೆ ಬಿಡ್ತೀರಾ? ಲಾಡ್ಜ್ಗಳು ಸಾಕಷ್ಟಿವೆ, ಯಾವ್ದು ಒಳ್ಳೇದು ಅಂತ ಹೇಳಕ್ಕಾಗಲ್ಲ. ಅಯ್ಯೋ ಪ್ಲೀಸ್ ಹಾಗೆ ಅನ್ಬೇಡಿ. ಸರಿ, ನನ್ನ ಮೇಲೆ ನಂಬಿಕೆ ಇದ್ರೆ ನನ್ನ ಜೊತೆ ನನ್ನ ಮನೆ ಬನ್ನಿ, ಬೆಳಗ್ಗೆದ್ದು ಹೋಗಿರಂತೆ. ಹಾಗಂತೀರಾ? ಬೇರೆ ಆಪ್ಷನ್ ಇದೆಯಾ?
ಸರಿ ನಡೀರಿ. ಬನ್ನಿ. ನನ್ನ ಮಗ ಬಂದಿದ್ದಾನ, ಸರಿಯಾಗಿ ನೋಡ್ಬೇಕು. ಏನು ಮಗ, ನೀನು ಇವತ್ತೇ ಕರ್ಕೊಂಬರೋದಿತ್ತು. ಅಂಥದ್ದೇನಿಲ್ಲ ಪಾಪ. ಬೆಂಗಳೂರು ಹೊಸಬ್ಳು, ಪಿಕ್ ಮಾಡೋ ಕಳ್ತಿ ಕೈ ಎತ್ತಾಳೋ. ಇದಕ್ಕೊಪ್ಸಕ್ಕೆ 1 ತಿಂಗಳು ತಗೊಂಡಿದ್ದೀನಿ. ಇವಾಗ ಏನು ಹೇಳ್ತಾಳೋ. ಸರಿಯಾಗಿದ್ರೆ ಒಂದು ಕೆಲಸ ಮಾಡು, 1 ಅವರ್ ಬಿಟ್ಕೊಂಡು ಬಾ. ಅರ್ಧ ಗಂಟೆ ಕಣ ಪ್ಲೀಸ್. ನಾಳೆ ಕರ್ಕೊಂಬ. ಮಾಡಿದ್ದ ಅವಳ ಎಂಗೇಜ್ಮೆಂಟು. ಹಾಳಾಗೋಗೋ ಮನೆ. ಏನಾಯ್ತು? ಎನಿ ಪ್ರಾಬ್ಲಮ್? ಏನಿಲ್ಲ, ಅದು ಅವನ ಗರ್ಲ್ ಫ್ರೆಂಡ್ ಕರ್ಕೊಂಬಂದವನೆ. ಓಹ್, ಐ ಆಮ್ ಸೋ ಸಾರಿ. ನನ್ನಿಂದ ನಿಮಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಅನ್ಸುತ್ತೆ. ಒಂದು ಕೆಲಸ ಮಾಡಿ, ನೀವೇನು ಹೊರಡಿ. ಮತ್ತೆ ನೀವು? ನಾನು ನಿಮ್ಮ ಜೊತೆಗೆ ಬರ್ತೀನಿ. ಹೇಗಿದ್ರೂ ನಾನು ಬೆಂಗಳೂರನ್ನ ಪೂರ್ತಿಯಾಗಿ ನೋಡಿಲ್ಲ. ಸುತ್ತಾಡಿಸಿ, ಬಾಡಿಗೆ ಎಷ್ಟಾಗುತ್ತೋ ಅದನ್ನ ನಾನು ಪೇ ಮಾಡ್ತೀನಿ. ನೋಡೇ ಬಿಡೋಣ, ಬೆಂಗಳೂರಿನ ರಸ್ತೆಗಳನ್ನ ಇವತ್ತೇ ಎಳ್ದು ಬಿಡೋಣ. ಸರಿ. ರಾತ್ರಿ ಎಲ್ಲ ಗಾಡಿ ಓಡಿಸ್ತೀರಾ? ಹಗಲೆಲ್ಲ ಕಾಲೇಜ್. ವಾವ್, ದಟ್ಸ್ ನೈಸ್. ಏನು ಓದ್ತಾ ಇದ್ದೀರಾ? ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಆ್ಯಕ್ಚುಲಿ ಮನೆ ಕಡೆಯಿಂದ ಶ್ರೀಮಂತರಲ್ಲ, ಸೊ ಪಾರ್ಟ್ ಟೈಮ್ ಜಾಬ್. ವಾವ್, ದಟ್ಸ್ ಗ್ರೇಟ್. ಥ್ಯಾಂಕ್ ಯು. ಮತ್ತೆ ನೀವು? ಓದಿದ್ದು ಕಂಪ್ಯೂಟರ್ ಸೈನ್ಸ್ ಶಿವಮೊಗ್ಗದಲ್ಲಿ. ಓಕೆ. ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಜಾಬ್ ಸಿಕ್ಕಿದೆ, ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ. ಓಕೆ ಓಕೆ. ಕಾಲ್ ಬಂತು. ಕೊಡ್ರಿ, ಇಲ್ಲಿ ನಾನು ಮಾತಾಡ್ತೀನಿ. ಹಲೋ. ಹಲೋ. ಫ್ರೆಂಡ್ಸ್ ರೀ ನೀವು? ಪಾಪ ಬೆಂಗಳೂರಿಗೆ ಹೊಸಬ್ಳು. ತಪ್ಪು ನಂದಲ್ಲ. ನೆನ್ನೆ ಅವಳು ಬಂದಾಗ ಕಾರ್ ತಗೊಂಡ್ ಕರ್ಕೊಂಡ್ ಬರ್ತೀನಿ ಅಂತ ಹೊರಟಿದ್ದೆ. ಆಟೋ ಇಟ್ಕೊಂಡ್ ಬರ್ತೀನಿ ಅಂತ ಅಂದ್ಲು. ಅಯ್ಯೋ, ಇದು ಶಿವಮೊಗ್ಗ ಅಲ್ಲ ಬೆಂಗಳೂರು, ಅಲ್ಲೇ ಇರಮ್ಮ ಅಂದೆ. ನಾನೇನ್ ಹೆದರ್ಕೋತೀನಿ ಅನ್ಕೊಂಡ್ಯಾ? ಬಾಯ್ ನಿನ್ಗೆ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು. ಬೆಳಗ್ಗೆ 5 ಗಂಟೆಗೆ ಆನ್ ಮಾಡಿದಾಳೆ. ರಾತ್ರಿ ಇಡೀ ನಿದ್ದೆ ಮಾಡ್ದೆ ಕಾಲ್ ಮಾಡ್ತಾ ಕೂತಿದ್ದೀನಿ, ಗೊತ್ತಾ? ಓ, ಹಾಗಾದ್ರೆ ಅಮ್ಮವರು ಸುಳ್ಳು ಹೇಳಿ ರಾತ್ರಿ ಎಲ್ಲ ಸುತ್ತಾಕ್ಸಿದ್ರು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆಗಾಗ ಹಾರ್ಮೋನ್ ಸರಿ ಇಲ್ಲದೆ ಇದ್ದಾಗ ನಾನೀಗ ಆಡ್ತೀನಿ. ಎನಿವೆ, ಥ್ಯಾಂಕ್ ಯು, ಬಾಯ್. ನನಗೆ ಅವಳ ಮಾತು, ಆ ಮಾತಲ್ಲಿರೋ ಮುಗ್ಧತೆ ತುಂಬ ಇಷ್ಟ ಆಯಿತು.
ಆ ರಾತ್ರಿ ಅವಳು ಗಾಡಿಯಿಂದ ಇಳಿದ್ಲು, ಆದರೆ ನನ್ನ ಮನಸ್ಸಿನಿಂದಲ್ಲ, ಮನಸ್ಸಲ್ಲಿ ಹಾಗೆ ಉಳಿದ್ಲು. ಅದು ಆಕಸ್ಮಿಕನೋ ಅದೃಷ್ಟನೋ ಆ ದೇವರಿಗೆ ಗೊತ್ತು. ಆದರೆ ಈ ಪದೇ ಪದೇ ಭೇಟಿ ಆಕಸ್ಮಿಕ ಅಲ್ವೇ ಅಲ್ಲ ಅಂತ ನಂಗೆ ಅನಿಸ್ತಾ ಇತ್ತು. ಹಲೋ, ಹಾಯ್, ನೀವೇನಿಲ್ಲಿ? ಡ್ಯೂಟಿ. ಓಕೆ, ಬನ್ನಿ ಬಿಡ್ತೀನಿ, ಕೈ ಬಂದಷ್ಟು ಕೊಡಿ. ನಾನೀಗಷ್ಟೇ ಡ್ಯೂಟಿ ಬಂದೆ, ಮೊದಲೇ ಬೋಣಿ ನಿಮ್ದೆ. ಹೌದಾ? ಹಾಗಿದ್ರೆ ಇವತ್ತು ಒಳ್ಳೆ ಕಲೆಕ್ಷನ್ ಆಗುತ್ತೆ. ನನ್ನ ಕಾಲ್ಗುಣ ತುಂಬಾನೇ ಚೆನ್ನಾಗಿದೆ ಅಂತಾರೆ. ನೋಡೋಣ. ನೀವೇನಿಲ್ಲಿ? ಜಾಬ್ ಆಯ್ತು ಅಂತ ಹೇಳಿದ್ನಲ್ಲ, ಇಲ್ಲೇ ನಮ್ಮ ಆಫೀಸು. ಓಕೆ. ಡ್ಯೂಟಿ ಮುಗಿಸ್ಕೊಂಡು ಈಗ ಮನೆಗೆ ಹೊರಟಿದ್ದೆ. ನೈಸ್ ನೈಸ್. ಮತ್ತೆ ನೀವು ಯಾವ ಸೆಮ್ಮು ಅಂತ ಹೇಳಿದ್ರಿ? ಲಾಸ್ಟ್ ಸೆಮ್. ಓ ಓಕೆ. ಡೈಲಿ ಹೀಗೆ ಟೈಮ್ಗೆ ನೀವೇ ಸಿಕ್ಬಿಟ್ರೆ ಐ ವಿಲ್ ಬಿ ಸೋ ಹ್ಯಾಪಿ. ಇಲ್ಲೇ ನಿಲ್ಸಿ. ಓಕೆ, ತಗೊಳ್ಳಿ. ಬುಕ್ ಮಾಡ್ತಗೋರಲ್ಲ. ಹಲೋ ಮೇಡಮ್, ನಿಮ್ಮ ಬುಕ್ಕು. ಅವಳ ನೆನಪು ಮತ್ತು ನನ್ನ ನಿದ್ದೆಯ ಕದಟ ಜೋರಾಗಿ ಸಾಕ್ತು. ಅವಳನ್ನ ಮೀಟ್ ಆಗೋ ಆಸೆ ಹೆಚ್ಚಿತು, ಆದರೆ ನೇರವಾಗಲ್ಲ, ಆ ಬುಕ್ ಮೂಲಕ. ಆಗ ಒಂದು ಪ್ಲ್ಯಾನ್ ಮಾಡಿದೆ. ಆ ಬುಕ್ನಲ್ಲಿದ್ದ ಫೋನ್ ನಂಬರ್ಗೆ ಅಪರಿಚಿತನಂತೆ ಮೆಸೇಜ್ ಮಾಡಿದೆ. ನುಡಿಸು ಹೃದಯ ನಿನ್ನ ಬೆರಳಲಿ, ಉಣಿಸು ಪ್ರೀತಿ ಕಣ್ಣು ಕಣ್ಣಲಿ. ಕದ್ದು ಹೃದಯ ಕ್ಷಮೆಯನು ಕೇಳದೆ, ಹೊದ್ದು ಹರೆಯ ಹಾಗೆ ನಾ ಸಾಯಲಿ. ತುಸು ನಿದಿರೆ ತಕರಾರು ತಡರಾತ್ರಿ ಏನದೇ ಈ ಪ್ರೀತಿ ಮಳೆ ಜೋರು ನೆನಪಲ್ಲೇ ನೆನೆದೇ. ಹಿತವಾದ ಎಂಥ ಹಿಂಸೆ ತಾನಾಗೆ ತಂದುಕೊಂಡೇನಾ, ಇರಬಹುದೇ ಪೋಲಿ ನನ್ನ ಮನಸ್ಸು ನಿನ್ನಿಂದ ಕಂಡುಕೊಂಡೇನಾ. ಸರದಿ
ಬಡಿತ ಎದೆಯ ಬೀಡಲಿ ಕನಸು ಕಡಿತ ಖರೀದಿಯಾಗಲಿ ನಿನ್ನ ನಗುವೆ ಅದ್ಭುತ ಶಾಯರಿ ನೀನೇ ನನ್ನ ಬದುಕಿನ ವೈಖರಿ ನಾನೀಗ ನಾನಲ್ಲ ನೀ ಬಂದ ಘಳಿಗೆ ಈ ಜಗವೇ ಜಗವಲ್ಲ ನೀನಿರದೆ ಬಳಿಗೆ ಓಹೋ ದಿನ ಬಂದೇ ಬಿಡ್ತು. ಮೆಸೇಜ್ ಹುಡುಗ ನಾನೇ ಅಂತ ಸರ್ಪ್ರೈಸ್ ನೀಡಿ ಮನಸ್ಸಿನ ಮಾತು ಹೇಳ್ಬಿಡೋಣ ಅಂತ ಹೋದೆ. ನೆನೆದವ್ರ ಮನದಲ್ಲಿ ನಿಮ್ಗೇನೋ ಹೇಳ್ಬೇಕು ಅಂತಿದ್ದೆ, ನೀವೇನಿಲ್ಲಿ ಸರ್ಪ್ರೈಸ್. ಸರಿ, ಜಯನಗರದ ಕಡೆ ನಡೀರಿ, ಹೇಳ್ತೀನಿ. ಬುಕ್ ನನ್ನ ಕಾರಲ್ಲಿ ಮರೆತು ಹೋದ್ ನೆನಪಿರ್ಲಿಲ್ಲ, ಹೀಗಾಗಿ ನಮ್ಮ ಕಣ್ಣ ಮುಚ್ಚಲೆ ಅವಳಿಗೂ ಡೌಟ್ ಬರಲಿಲ್ಲ. ಎದೆ ಬಡಿತ ಜಾಸ್ತಿ ಆಗ್ತಾ ಇದೆ ನಂಗೂ. ಇದೇ ಫಸ್ಟ್ ಟೈಮ್. ನಂಗೂ ಕೂಡ. ಈ ಹುಡುಗ ಹುಡುಗಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ, ಅದಕ್ಕೆ ಸ್ಪೇಸ್ ಆ್ಯಂಡ್ ಟೈಮ್ ಬೇಕು. ಹೌದು. ಮತ್ತೆ ಮದುವೆ ಮಕ್ಕಳು ಇತ್ಯಾದಿ? ಮಕ್ಕಳು ಬೇಗ ಆಗ್ಬಿಟ್ರೆ ಲೈಫ್ನ ಜಾಸ್ತಿ ಎಂಜಾಯ್ ಮಾಡೋದಕ್ಕಾಗಲ್ಲ. ಅರವಿಂದ್ ಥಿಂಕಿಂಗ್ ಕೂಡ ಹೀಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅರವಿಂದ? ನೋ, ಭುವನ್. ನೀನ್ ಭುವನ್, ಅವನ್ ಅರವಿಂದ್. ಅವನ್ ಯಾರು? ಯು ಹ್ಯಾವ್ ಅ ಬಾಯ್ ಫ್ರೆಂಡ್? ಡು ಯು ಹ್ಯಾವ್ ಎನಿ ಪ್ರಾಬ್ಲಮ್? ಹಾಗಾದ್ರೆ ನನ್ನ ಇಷ್ಟಪಟ್ಟಿದ್ದು, ದಿನ ಚಾಟ್ ಮಾಡಿದ್ದು, ಈ ಬುಕ್ ಕೊಟ್ಟಿದ್ದು? ಹಲೋ, ಫಸ್ಟ್ ಆಫ್ ಆಲ್ ಈ ಬುಕ್ ನಂದಲ್ಲ, ನಿನ್ನ ಕಾರಲ್ಲೇ ಇತ್ತು. ಅದನ್ನ ನಿನಗೆ ವಾಪಸ್ ಕೊಟ್ಟಿದ್ದೀನಿ ಅಷ್ಟೇ. ಈ ನಂಬರ್ ನಂದಲ್ಲ ಗುರು. ಹಾಗಾದ್ರೆ ನಾನು ಇಲ್ಲಿ ತನಕ ಚಾಟ್ ಮಾಡಿದ್ದು ನಾನಲ್ಲ. ಸಾರಿ, ಈಗಾಗಲೇ ನನ್ನ ಮನಸ್ಸಲ್ಲಿ ಬೇರೆ ಒಬ್ರಿದ್ದಾರೆ, ಅದನ್ನು ಹೇಳಬೇಕು ಅಂತಾನೆ ಹೊರಟಿದ್ದೆ. ನಿನಗೆ ಯಾರು ಟೆಕ್ಸ್ಟ್ ಮಾಡ್ತಿದ್ರು ಅಂತ ತಿಳ್ಕೊ. ಯಾರಿಗೊತ್ತು, ಅವಳು ನನಗಿಂತ ಸುಂದರವಾಗಿರ್ಬೋದು. ಆಲ್ ದಿ ಬೆಸ್ಟ್. ಬಾಯ್. ಆ ಹುಡುಗಿ ಚೆನ್ನಾಗಿರ್ಲಿಲ್ಲ ಅಂದ್ರೆ? ಅದು ನಿನ್ನ ಹಣೆ ಬರ. ಈ ಹುಡುಗ ನಿನ್ನ ಕೈ ಕೊಟ್ರೆ? ಅದು ನನ್ನ ಹಣೆ ಬರ. ಆಗ ನೋಡ್ಕೊಳ್ಳೋಣ. ಹಾಗಾದ್ರೆ ಒಂದು ವಾರ ವೇಟ್ ಮಾಡ್ತೀನಿ, ಆಮೇಲೆ ಅವಳನ್ನ ಮೀಟ್ ಮಾಡ್ತೀನಿ. 1 ವಾರ ಅಲ್ಲ, 2 ವಾರ, 3 ವಾರ, 4 ವಾರ ಕಾಯ್ದೆ. ವೈಷ್ಣವಿ ಸಿಗಲೇ ಇಲ್ಲ. ಹಾಗಿದ್ರೆ ಮೆಸೇಜ್ ಮಾಡಿದವ್ರು ಯಾರು ಅಂತ ತಿಳ್ಕೊಬೇಕಿತ್ತು.
ಆಗ ನನಗೆ ಆಸಕ್ತಿ ಇರಲಿಲ್ಲ. ಮುಂದೆ ಮೆಸೇಜ್ ಬರೋದು ನಿಂತೋಯ್ತು. ಹೋಗ್ಲಿ ಬಿಡಿ ಸರ್, ಈಗಿನ ಕಾಲದಲ್ಲಿ ಗೌರ್ಮೆಂಟ್ ಜಾಬ್ ಸಿಗೋದು, ನಿಜವಾದ ಪ್ರೀತಿ ಸಿಗೋದು ತುಂಬಾನೇ ಕಷ್ಟ. ಸರ್, ನಿಮ್ಮ ವೈಫು ಯಾರ ಜೊತೆನೋ ಕಾರಲ್ಲಿ ಆಚೆ ಹೋದ್ರು. ಫಾಲೋ ಹರ್. ಸರ್, ನೀವು ಕೊಡೋ ದುಡ್ಡಿಗೆ ಫ್ಲವರು ಹಾರ ಎಲ್ಲ ಕೊಡೋಕ್ಕಾಗಲ್ಲ. ಅವಳನ್ನ ಹಿಂಬಾಲಿಸು ಅಂತ ಸ್ಟುಪಿಡ್. ಸರಿ ಬಿಡಿ, ಮೊದಲು ಇಂಗ್ಲೀಷ್ ಕಲ್ತ್ಕೋಬೇಕು, ಆಗಲೇ ಇಂಟರ್ನ್ಯಾಷನಲ್ ಪ್ರೌಢಿ ಆಗೋಕ್ಕಾಗೋದು. ಓ, ಸ್ಟಾರ್ಟ್ ಆಗಿ ಹೋಗ್ಬಿಡ್ತು. ಬೆಂಗಳೂರಿಂದ ಸ್ವಲ್ಪ ಆಚೆ ನನ್ನದೊಂದು ಗೆಸ್ಟ್ ಹೌಸ್ ಇದೆ. ಡೋಂಟ್ ವರಿ, ಬೆಳಗ್ಗೆ ತಂದುಬಿಡ್ತೀನಿ. ಏನ್ ತಮಾಷೆನಾ ನಿನ್ಗೆ? ಅಮ್ಮ, ಲೇ, ನಾನ್ ಹೇಳ್ತಾ ಇದ್ದೀನಿ, ವಾಪಸ್ ಬಾ. ಅಮ್ಮ, ಅತ್ತೆ ಬಯಸಿದ್ದು ಒಳ್ಳೆ ಅಳಿಯನ್ನೇ, ಮಗಳು ಹುಡ್ಕೊಂಡಿದ್ದು ಒಳ್ಳೆ ಗಂಡನ್ನೇ. ಹಂಗಿದ ನನ್ನ ಹುಡುಗ. ಬೆಳಗಾದ್ರೆ ಹುಡುಗನ ಕಡೆಯವ್ರು ಬರ್ತಾ ಇದಾರೆ, ಅವ್ನ ಲೈಫ್ ಪೂರ್ತಿ ಪ್ರೀತಿ ಮಾಡ್ತಾನೆ ಅಂತ ಏನ್ ಗ್ಯಾರಂಟಿ? ಅಮ್ಮ, ನೀ ನಮ್ಮಪ್ಪನ್ ಮದ್ವೆ ಆಗ್ಬೇಕಾರೆ ಈ ಗ್ಯಾರಂಟಿ ಕಾರ್ಡ್ ಕೇಳಿದ್ಯಮ್ಮ? ಆಮೇಲೆ ನಿನ್ ಸೋದ್ರ ಮಾವನ್ ಇಷ್ಟಪಡ್ತಿದ್ದು ಆದ್ರೂ ನಮ್ಮಪ್ಪನ್ ಮದ್ವೆ ಆಗಿದ್ದು ನನ್ಗೇನ್ ಗೊತ್ತಿಲ್ವಾ? ಟಾಪಿಕ್ ಚೇಂಜ್ ಮಾಡ್ಬೇಡ. ಈಗೇನ್ ಮನೆಗ್ ಬರ್ತೀಯಾ ಇಲ್ವಾ ಅದಕ್ಕೆ ಮೊದಲು ಹೇಳು. ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹೋಗಿ ಬಾ ಮಗಳೇ, ಪೊಲೀಸ್ ಅವ್ರು ನಿಂಗೆ ಒಳ್ಳೇದ್ ಮಾಡ್ಲಿ. ನಾನು ಮನೆ ಬಿಟ್ಟು ಓಡೋಗ್ತಾ ಇದ್ದೀನಿ. ಲಗೇಜ್ ಜೊತೆನಾ? ಯಾಕೆ ಓಡೋಗ್ತಾ ಇದ್ದೀನಿ ಅಂತ ಕೇಳಲ್ವಾ? ಹೇಳಿ. ಐ ಆಮ್ ಇನ್ ಲವ್. ನಾಳೆ ಮದ್ವೆ ಆಗಿ ಮಕ್ಳಾದ್ಮೇಲೆ ನನ್ ಮಕ್ಳಿಗೊಂದು ಲವ್ ಸ್ಟೋರಿ ಹೇಳೋದ್ ಬೇಡ? ಓಹೋ, ನಿಮ್ ಲೈಫಲ್ಲಿ ಒಬ್ಬ ರಾಜ್ಕುಮಾರ್ ಇದಾನಾ? ರಾಜ್ಕುಮಾರ ಅಲ್ಲ ರೀ, ಇದವನೊಬ್ಬ ಜೋಕುಮಾರ. ನೀವು ನಿಮ್ಮ ಹುಡುಗಿ ಕೈ ಕೊಟ್ಲು ಅಂತ ಕೆನಡಾಗ ಹೋಗ್ತಿದ್ದೀರಾ, ಆದ್ರೆ ಅವ್ನು ನನಗೆ ಕೈ ಕೊಟ್ಬಿಟ್ಟು ಅಮೇರಿಕಾಗ ಹೋಗ್ತಿದ್ದಾನೆ. ಅಂದ್ರೆ ಅವನಿಗೆ ನನಗಿಂತ ಅವ್ನ ಕೆರಿಯರೇ ಮುಖ್ಯ ಆಗೋಯ್ತಲ್ಲ. 2 ವರ್ಷ ಅವ್ನು ಬಿಟ್ಟು ದೂರ ಇರ್ಬೇಕಂತೆ. ಹೇಗಾಗುತ್ತೆ ನೀವೇ ಹೇಳಿ? ಈ ದೇಶದಲ್ಲಿ ಏನ್ ಕೆಲಸ ಸಿಗೋದಿಲ್ವಾ? ಯಾ, ಯು ಆರ್ ರೈಟ್. ಹಾಗಾದ್ರೆ ನೀವ್ಯಾಕೆ ಹೋಗ್ತಾ ಇದ್ದೀರಾ? ಅದು ನನ್ನ ಉದ್ದೇಶನೇ ಬೇರೆ ರೀ. ಈ ದೇಶದಲ್ಲಿ ಕೆಲಸ ಸಿಗುತ್ತೆ ಅಂದ್ಮೇಲೆ ಹುಡುಗಿರು ಸಿಗ್ತಾರೆ. ನಮ್ಮ ಹುಡುಗಂಗೇನೋ ಬುದ್ಧಿ ಇಲ್ಲ, ಹೋಗ್ತಾ ಇದ್ದಾನೆ. ನಿಮ್ಗೂ ಬುದ್ಧಿ ಇಲ್ವಾ? ಅಂದ್ಹಾಗೆ ಹೆಸರೇನಂದ್ರಿ? ನಂದ. ನಿಮ್ದಲ್ಲ ರೀ, ಸಾಯ್ಲಿ ಆ ಹುಡುಗಿದು. ವೈಷ್ಣವಿ. ಹಾ, ಒಂದ್ ಹುಡುಗಿ ಬಂದ್ಲು, ಕಾರಲ್ಲಿ ಕೂತ್ಲು, ಈ ಅಂತ ನಕ್ಬಿಟ್ಲು, ಅಂದ ತಕ್ಷಣ ಲವ್ ಅನ್ನೋದು ಅಲ್ವಾ? ಅಲ್ಲ ರೀ, ಎಷ್ಟು ಅಂತ ಹಳೆ ಹುಡುಗಿ ನೆನ್ಪಲ್ಲೇ ನೇತಾಡ್ತೀರಿ. ಜೀವ ಉಳಿಸೋ ಔಷಧಿಗೂ ಒಂದು ಎಕ್ಸ್ಪೈರಿ ಡೇಟ್ ಅನ್ನೋದಿರುತ್ತೆ. ಹೌದೌದು, ಅತಿ ಆದ್ರೆ ಅಮೃತನೂ ವಿಷ ಆಗುತ್ತೆ. ಆಗ ನಾವು ಅನ್ಕೊಂಡಿದ್ದೆ ಆಗೋದಾಗಿದ್ರೆ ದೇವಸ್ಥಾನಗಳಿಗೆ ಯಾವಾಗಲೂ ಬೀಗ ಬೀಳ್ತಿತ್ತಪ್ಪ. ಇರೋ ಬರೋ ಟೈಮ್ನೆಲ್ಲ ಹಳೆ ನೆನ್ಪಲ್ಲೇ ಖರ್ಚು ಮಾಡ್ತಿದ್ರೆ ಹೇಗ್ ಹೇಳಿ? ಟೈಮ್ ಸರಿ ಇಲ್ಲ ಅನ್ಕೊಂಡ್ಬಿಡಿ. ಟೈಮ್ ಸರಿ ಇಲ್ಲ ಅಂದ್ರೆ ಗಡಿಯಾರ ಚೇಂಜ್ ಮಾಡ್ಕಾಗುತ್ತಾ? ಹಾಗಂತ ಮುಳ್ಳ ನಮಗ್ ಬೇಕಾದ ಹಾಗೆ ಸರಿ ಮಾಡ್ಕೊಳಕ್ ಆಗೋದಿಲ್ವೇ? ಆಕ್ಚುಲಿ ಅವಳು ನಿಮ್ಮನ್ನ ಲವ್ವೇ ಮಾಡಿಲ್ಲ ರೀ, ತಪ್ಪು ನಿಮ್ದು. ಅವಳನ್ನ ಯಾಕ್ರಿ ಅಪರಾಧಿ ಮಾಡ್ತೀರಿ? ತಪ್ಪು ನಿಮ್ದೇ ಸರ್, ನಿಮ್ದೇ ತಪ್ಪು ಸರ್.
ನಾನೀಗ ಏನು ಮಾಡಬೇಕು? ಗುಡ್ ಬಾಯ್ ಥರ ಸ್ಮೈಲ್ ಮಾಡಿ. ಫ್ರೆಂಡ್ಸ್ ಫ್ರೆಂಡ್ಸ್. ಸರಿ, ನಿಮ್ಮ ಹೆಸರು ಹೇಳ್ತೀರಾ ಇಲ್ಲ ಅಣ್ಣ ಅಂತ ಕರಿಬೇಕಾ? ಮೇಡಮ್ ಅವ್ರನ್ನು ಬೇಕಾದ್ರೆ ಏನಾದ್ರು ಕರೀರಿ, ನನ್ನ ಮಾತ್ರ ಪಾಂಡು ಅಣ್ಣ. ಸುಮ್ಮನೆ ಗಾಡಿ ಓಡಿಸಿ. ಅದೇ ಅಣ್ಣ ಅಂತ ಕರೀರಿ ಅಂದೆ ಅಷ್ಟೇ. ಭುವನ್. ರಾಘವಿ. ಒಂದು ಸೆಲ್ಫಿ ತಗೊಳ್ಳೋಣ. ನಮ್ಮಿಬ್ಬರು ಫ್ರೆಂಡ್ಶಿಪ್ ನೆನಪಿಗಾಗಿ. अंदर रख रहे हैं, संभाल के रख। ठीक से रख रहे हैं, बाहर रख। इरफान ಅವನು ಫೋನ್ ಕೊಡು. ನಿನ್ನ ಹೆಂಡತಿಗೆ ಕಾಲ್ ಮಾಡು. ನೀನು ರಾತ್ರಿಯಿಂದ ಮನೆಗೆ ಬಂದಿಲ್ಲ ಅಂತ ನಿನ್ನ ಹೆಂಡತಿ ಹೆದರಿ ಪೊಲೀಸ್ನವ್ರ ಹತ್ರ ಹೋದರೆ ಸುಮ್ಮನೆ ರಿಸ್ಕು. ಅಲ್ತಾಫ್, ಇಷ್ಟೆಲ್ಲ ಆದಮೇಲೂ ನಿನ್ನ ಹೆಂಡತಿ ಹತ್ರ ಏನು ಮಾತಾಡಬೇಕು ಅಂತ ಹೇಳ್ಕೊಡೋ ಅಗತ್ಯ ಇಲ್ಲ ಅನ್ಕೊತೀನಿ. ಮಾತಾಡು. ಹಲೋ ಸುಹಾನ, ಎಷ್ಟು ಸಾರಿ ಹೇಳ್ಬೇಕು ರಾತ್ರಿ ಡ್ಯೂಟಿ ಮಾಡ್ಬೇಡಿ ನಾನು ಅಂತ? ಬೆಂಗಳೂರು ಆಚೆ ಹೋಗ್ತಾ ಇದ್ದೀನಿ, ನಾಳೆ ಬರ್ತೀನಿ. ಹಾ 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 ಮನೆ ಕಡೆ ಹುಷಾರು. ಜಲ್ದಿ आओ. ಓ चल निकाल गाड़ी. चलो. ಹಲೋ ತಂದೆ, ಎಲ್ಲಿದೆಯಪ್ಪ? ಯಾಕೋ ಕುಡ್ದಿದೆ ಅನ್ಕತೆ ಹೇಳ್ಬಿಟ್ಟೆ ಹೋಗ್ತಾ ಇದ್ದೀನಿ. ಗೊತ್ತಪ್ಪ, ಕೆನಡಾಕ್ಕೆ ಹೋಗ್ತಾ ಇದೀಯ ಅಂತ ಗೊತ್ತು, ಆದ್ರೆ ಜೊತೆಗೆ ಹುಡುಗಿನೂ ಕರ್ಕೊಂಡು ಹೋಗ್ತಾ ಇದೀಯ ಅಂತ ಗೊತ್ತಿರಲಿಲ್ಲ. ಹುಡುಗಿನಾ? ಹಾ, ನಿನ್ನ ಫೇಸ್ಬುಕ್ಗೆ ಒಂದು ಫೋಟೋ ಟ್ಯಾಗ್ ಮಾಡ್ತೀನಿ, ನೋಡ್ಕೋ. ಅಯ್ಯೋ, ತಲೆ ಕೂತ್ಕೊಂಡು ಪಬ್ಲಿಸಿಟಿನ. ಹೆಂಗೆ ಬೇಜಾರಾಯ್ತಲ್ಲ? ಅಲ್ಲ ರೀ, ವಿತೌಟ್ ಮೈ ಪರ್ಮಿಷನ್ ನನ್ನ ಫೋಟೋ ಫೇಸ್ಬುಕ್ಕಲ್ಲಿ ಹಾಕಿ, ಅದು ನಿಮ್ಮ ಬಾಯ್ ಫ್ರೆಂಡ್ ಅಂತ ಹೇಳ್ಕೊಂಡು ಊರ್ ಹಾರಕ್ಕೆಲ್ಲ ಕೇಳಿಸ್ಕೋಬೋದು. ಆದ್ರೆ ನಾನು ನಿಮ್ಮನ್ನು ಮುತ್ತು ಕೊಡಂಗಿಲ್ಲ ಅಲ್ಲ. ಹಲೋ, ನೀವು ಮುತ್ತು ಕೊಟ್ರಿ ಅಂತ ಬೇಜಾರೇನಿಲ್ಲ. ಮುಂಚೆನೆ ಹೇಳ್ಕೊಟ್ಟಿದ್ದಿದ್ರೆ ಹಲ್ಲಾದ್ರೂ ಉಜ್ಜಿರ್ತಿದ್ದೆ. ಇವತ್ತು ನಾನು ಹಲ್ಲುಜ್ಜದೆ ಮರ್ತು ಬಂದಿದ್ದೀನಿ. ಈಗಷ್ಟೇ ಸೆಲ್ಫಿ ತಗೊಂಡು ಕುಲ್ಫಿ ತರ ಹಂಚಿಬಿಟ್ರಲ್ಲ ಮೇಡಮ್. ನಮ್ಮ ಅಪ್ಪ ಅಮ್ಮಂಗೆ ನಾನು ದೊಡ್ಡೋಳಾಗಿದ್ದೀನಿ ಅಂತ ಹೇಗೆ ಹೇಳಿ? ನಿಮ್ ತರ ಗಡ್ಡ ಮೀಸನ ಬರುತ್ತೆ ನಂಗೆ? ಬರುತ್ತಲ್ವಾ? ರೀ ನೀವೇನ್ ಹೇಳಕ್ ಬಂದ್ರಿ ಅಂತ ನನ್ಗೆ ಅರ್ಥ ಆಯ್ತು. ಎಷ್ಟ್ರಿ ಮಕ್ಳು ನಿಮ್ಗೆ? ಮೇಡಮ್, ಕಷ್ಟಪಟ್ಟು ಒಂದು ಮಗುವಿನ ತಂದೆ ಆಗಿ ನಾಚಿಕೆ ಆಗಲ್ವಾ? ನೋಡ್ರಿ, ನೀವು ದೊಡ್ಡವರಾಗಿದ್ರೆ ತೋರ್ಸೋಕೆ ಊರಲ್ಲಿರೋ ಮುತ್ತದವರೆಲ್ಲ ಕರ್ಸಿ ಫಂಕ್ಷನ್ ಮಾಡಿ ಊಟ ಹಾಕ್ಸಿ, ಅದನ್ನ ಬಿಟ್ಟು ನನ್ನ ಫೋಟೋಗೆ ಹಾಕಿದ್ರಿ. ನಾನು ಬರ್ತಿರೋ ಕೋಪಕ್ಕೆ ಏನ್ರಿ ಮಾಡ್ತೀರಾ? ತೆಗ್ದು ಬಿಸಾಕ್ತೀನಿ. ಅದು ಅವ್ರನ್ನ ಆರಾಮ್ಸೆ ಬಂದ ಮೇಲೆ ಕೂರಿಸ್ತೀನಿ ಅಂದೆ. ಹಲೋ, ನಾನೇನೇನು ಲವರ್ ಅಲ್ಲ ಅಮ್ಮ. ಇವಾಗ ನಿಮ್ಮ ಮನೆಯವರ ಫೋಟೋ ಹಿಡ್ಕೊಂಡು ಈತ ನನ್ನ ಮಗಳ ತಲೆ ಕೆಡಿಸಿ ಓಡಿಸ್ಕೊಂಡು ಹೋಗಿದ್ದಾನೆ ಅಂತ ಪೊಲೀಸ್ಗೆ ಬಿಟ್ಕೊಟ್ರೆ? ಉಂಡಿಲ್ಲ ತಿಂದಿಲ್ಲ, ಬಿಲ್ ಮಾತ್ರ ನೀವೇ ಕೊಡ್ಬೇಕಪ್ಪ. ಡಾಕ್ಟರ್ ಹೇಳ್ತಾ ಇದ್ದೀನಿ, ನಿಮ್ಗೆ ಕೋಪ ಇದ್ರೆ ಕೆನೆಗೆ 2 ಮುತ್ತು ಕೊಟ್ಬಿಡಿ. ಅದನ್ನ ಬಿಟ್ಟು ಟೆನ್ಷನ್ ಎಲ್ಲ ಮಾಡ್ಕೊಂಡು ಯಾಕ್ರಿ BP ರೇಸ್ ಮಾಡ್ಕೋತೀರಾ? BP ಜಾಸ್ತಿ ಆಗಿ ತಲೆಯಲ್ಲಿ ಗಾಯ ಆಗಿ ಡಾಕ್ಟರ್ ತಲೆನೇ ತೆಗಿಬೇಕಂತಾರೆ ಅಲ್ವಾ ಮೇಡಮ್? ಓ, ಎತ್ರಿ ಫೋನ್ನ, ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ಪ್ರೀತಿಗೆ ಬರ ಇದ್ದಾನೆ ಹೊರತು ಪ್ರೇಯಸಿಗಲ್ಲ ಅಂತ. ಹಲೋ, ಏನ್ ಗುರು, ನಾನೇನೋ ನೀ ನನ್ನ ಹಿಂದೆ ಬೀಳ್ಬಾರ್ದು ಅಂತ ಬಾಯ್ ತಪ್ಪಿ ನನ್ಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂದ್ರೆ ನೀನು ನಿನ್ಗೆ ಗೊತ್ತಾಯ್ತು.
ಇಷ್ಟು ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ಲ? ಯಾರು ಸಿದ್ದು ನಿನ್ ಫ್ರೆಂಡ್ ಇರ್ಬೇಕು. ಫೇಸ್ಬುಕ್ ನಲ್ಲಿ ನನ್ನನ್ನು ಟ್ಯಾಗ್ ಮಾಡಿದ್ದ. ಮೋಸ್ಟ್ಲಿ ನಾನ್ ಉರ್ಕೊಳ್ಳಿ ಅಂತಾನೆ ಮಾಡಿರ್ಬೇಕು. ಮತ್ತೆ ಚಡ್ಡಿ ದೋಸ್ತ್ ಅಂದ್ರೆ ಸುಮ್ನೆನಾ? ಆಕ್ಚುಲಿ ನನ್ ಬ್ರೇಕಪ್ ಆಯ್ತು. ವಾಟ್? ದಟ್ ಟೈಮ್ ಐ ಮಿಸ್ಡ್ ಯು ಅ ಲಾಟ್. ನೀನ್ ನೋಡಿದ್ರೆ ಈಗ ಎಂಗೇಜು, ಇಲ್ಲ ಅಂದಿದ್ರೆ ನೋ. ಆಕ್ಚುಲಿ ನೀ ನೋಡಿದ ಕೇಳಿದೆಲ್ಲ ಫೇಕ್ ಸುದ್ದಿ. ಓ ಹೌದಾ? ಹಾಗಿದ್ರೆ ನಾನು ಈಗಲೇ ಬಂದ್ಬಿಡ್ಲಾ ನಿನ್ನ ಹತ್ರ? ನೋ ನೋ ಬೇಡ. ನಾನು ನಿನ್ನ ಇಷ್ಟಪಟ್ಟೆ, ಆದರೆ ಪ್ರೀತಿಸಿದ್ದು ಬಹಳ ಹಂಚ್ಕೊಂಡಿದ್ದು ಇನ್ನೊಬ್ಬಳ ಜೊತೆ. ಕಣ್ಣು ನಿನ್ನ ಗುರ್ಸಿದ್ರೆ ಹೃದಯ ಅವಳನ್ನ. ಪ್ರೀತಿಯಲ್ಲಿ ಕಣ್ಣಿಗಿಂತ ಹೃದಯದ ಮಾತೆ ಕೇಳಬೇಕು ಅಂತಾರೆ. ಹಲೋ, ತುಂಬ ಸ್ಕೋಪ್ ಎಲ್ಲ ತಗೋಬೇಡ. ನಾನೇನು ಸಿಂಗಲ್ ಅಲ್ಲ. ನಾನೀಗ ಹನಿಮೂನ್ಗೆ ಹೊರಟಿದ್ದೀನಿ. ಆನ್ ದಿ ವೇ. ಸುಳ್ಳೆ ಕೇಳ್ದೆ? ಅದೆಲ್ಲ ಹಾಗೆ ಹುಡುಗಿರ್ ಗುಣ. ನೀನು ತುಂಬ ಒಳ್ಳೆ ಹುಡುಗ, ನಿನ್ಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡುಗರು. ಆದರೂ ಆ ಫೋಟೋ ನೋಡಿ ಯಾಕೋ ಜಲಸ್ ಫೀಲ್ ಆಯಿತು. ಅದು ಸರಿ, ಎಲ್ಲಿ ನಿನ್ನ ಗಂಡ? ಅವ್ರು ಇಲ್ಲೇ ಮೆಡಿಕಲ್ ಶಾಪಿಗೆ ಹೋಗಿದ್ದಾರೆ, ಇನ್ನೇನು ಬರ್ತಾರೆ. ಸರಿ ಸರಿ, ನನ್ನ ಗಂಡ ಬಂದರು, ಆಮೇಲೆ ಮಾಡ್ತೀನಿ, ಬಾಯ್. ಏ ಹಲೋ ಹಲೋ ಹಲೋ, ಥ್ಯಾಂಕ್ಸ್ ಪ್ರೀತಿ ಅಂದರೆ ಏನು ಅಂತ ಪರಿಚಯಿಸಿದ್ದಕ್ಕೆ. ಯಾರು? ಕ್ಲಾಸ್ಮೇಟು, ಕಾಲೇಜ್ನಲ್ಲಿ ಅಣ್ಣ ಅಣ್ಣ ಅಂತ ಕರೀತಿದ್ದೆ. ಹೀಗೆ ಇನ್ನೊಬ್ಬರು ಮಾತನ್ನ ಕದ್ದಾಲಿಸ್ಬಾರ್ದು. ಹಲೋ, ಆ್ಯಕ್ಚುಲಿ ಅವಳು ನಿಮಗೆ ಕಾಲೇ ಮಾಡ್ತಿರ್ಲಿಲ್ಲ. ಏನೋ ನಿಮ್ಮ ಪಕ್ಕ ನಾನು ಇದ್ದೀನಿ ಅಂತ ಜಲಸಿ ಫೀಲ್ ಆಗಿ ಕಾಲ್ ಮಾಡಿದಾಳೆ ಅಷ್ಟೇ. ಹೋಗ್ಲಿ, ನಿಜನೋ ಸುಳ್ಳು? ಅವಳು ಬರ್ತೀನಿ ಅಂದರು, ಯಾಕೆ ಬೇಡ ಅಂದ್ರಿ? ನನ್ನ ಮೇಲೆ ಏನಾದರೂ ಕಣ್ಣ? ನೋಡಿ ನೋಡಿ ನೋಡಿ, ಮತ್ತೆ ಬೈಬೇಡಿ. ನಾನು ಮೊದಲೇ ಸೀರಿಯಲ್ ನೋಡ್ಕೊಂಡು ಬೆಳೆದವಳು, ತುಂಬ ಚೆನ್ನಾಗಿ ಹತ್ಬಿಡ್ತೀನಿ. ಓಕೆ, ಬೆಂಗಳೂರಿಗೆ ಹೋದ್ಮೇಲೆ ನೀವ್ಯಾರೋ ನಾನು ಯಾರೋ. ನೀವು ಎಲ್ಗಾದ್ರೂ ಹೋಗಿ, ನನಗೆ ಜೈಲ್ಗೆ ಹೋಗಕ್ಕೆ ಇಷ್ಟ ಇಲ್ಲ. ಆಗೋಗ್ ಬರಕ್ಕೆ ಜೈಲೇ ನಿಮ್ಮ ಅತ್ತೆ ಮನೆ ಅಲ್ಲ, ಮಾವನ ಮನೆ. ಬಂದ್ರು ನೋಡಿ. ಯಾರು? ನಿಮ್ಮ ಮಾವ. ಐ ಆಮ್ ಮೆಚೂರ್ಡ್, ಇಷ್ಟಪಟ್ಟೆ ನಿಮ್ಮ ಜೊತೆ. ಅಲ್ಲ, ತಪ್ಪಾಗುತ್ತಂತ ಕೇಳಿದೆ. ಬೇಕಿದ್ರೆ ಇವನ್ನ 2ನೇ ಗಂಡನ ಅಥವಾ 3ನೇ ಗಂಡನ ಅಂತ ಹೇಳ್ಕೊಳ್ಳಿ. ನನ್ನನ್ನು ಅಷ್ಟೇ ಚಿಕ್ಕಪ್ಪರಂತಾದ್ರೂ ತಿಳ್ಕೊಳ್ಳಿ. ನಿಮ್ಮನ್ನ ಮನೆಗೆ ಹೋಗಿ ಬಿಟ್ಟು ಬರ್ತೀನಿ ಪ್ಲೀಸ್. ನನ್ನ ಹೆಸರು ಇಲ್ಲಿದೆ, ಓದ್ಕೊಳ್ಳಿ. ಎಸ್ ಕಾಚ. ಚೆನ್ನಾಗಿದೆ ಚೆನ್ನಾಗಿದೆ. ನನ್ನ ಫ್ರೆಂಡ್ ಶನಿವಾರ ನಾನು ಲಂಚ 2 ಮುಟ್ಟಲ್ಲ. ಕೊಡೋದಾದ್ರೆ ಸ್ವಲ್ಪ ಡ್ರಾಪ್ ಕೊಡ್ತೀರಾ? ಎರಡೂ ಬಿದ್ಯಾ ಇಲ್ಲ ನನ್ನ ಕಾಲಿಗೆ ಬಿದ್ಯಾ? ಸಾರ್, ಪಾಲ ಒಂದಿದ್ದಿದ್ರೆ. ಎಕ್ಸಾಕ್ಟ್ಲಿ ಕೋಚಿ ತರನೇ ಕಾಣಿಸ್ತಿದ್ರಿ. ಅಲ್ಲ ಸರ್, ಸಾಕ್ಷಾತ್ ಆಂಜನೇಯ ತರ ಕಾಣಿಸ್ತಿದ್ರಿ ಸರ್. ಆಂಜನೇಯ ಸರ್, ನಂಗೆ ದೇವ್ರು ಬಿಟ್ರೆ ಕಾಕಿ ಕಂಡ್ರೆ ಭಯಭಕ್ತಿ ಜಾಸ್ತಿ ಸರ್. ಹೌದು ಸರ್, ದೇವರು ಬಿಟ್ರೆ ಜಾಸ್ತಿ ದಕ್ಷಿಣ ತಗೊಳ್ಳೋದು ನೀವೇ ಅಲ್ವಾ ಸರ್? ಹಂಗಲ್ಲಿ ಹೇಳ್ತಿದ್ದ ಅನ್ಕೊಂಡೆ ಸರ್. ಸರ್, ನಿಮಗೆ ಡ್ರಾಪ್ ತಾನೆ? ಮನೆಗಲ್ಲ, ಸ್ಮಶಾನ ಕರ್ಕೊಂಡು ಹೋಗ್ಬಿಡ್ತೀನಿ. ಬನ್ನಿ ಸರ್, ಕೂತ್ಕೊಳ್ಳಿ. ಫ್ಲೋವಲ್ಲಿ ಬಂದ್ಬಿಡ್ತು ಸರ್. ನಡೀರಿ. ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಸರಿ ತಪ್ಪು ಎಲ್ಲಾನು ಆ ಪವಿತ್ರವಾದ ಅಲ್ಲಾ ಹೇಳ್ತಾನೆ. ನೀವು ಮಾಡೋ ಅಧರ್ಮಕ್ಕೆ ಧರ್ಮದ ಹೆಸರು ಬೇರೆ. ಮಾತು ಜಾಸ್ತಿ ಆದರೆ ಆಯಸ್ಸು ಕಡಿಮೆ ಆಗುತ್ತೆ. ಇಲ್ಲ, ನೀವು ಮಾಡೋ ಪಾಪದಲ್ಲಿ ನಾನು ಶೇರ್ ತಗೊಳ್ಳೋದಿಲ್ಲ. ನಿಮ್ಮಿಂದಾನೆ ಜನ ಮುಸ್ಲಿಮ್ರ ಪಕ್ಕ ನಿಂತ್ಕೊಳ್ಳೋದಕ್ಕೂ ಹೆದರ್ಕೋತಾರೆ. ಕೇಳಲ್ವಾ? ಏನು ಮಾಡ್ತೀಯಾ? ಪೊಲೀಸರಿಗೆ ಹಿಡ್ಕೊಡ್ತೀನಿ, ಇಲ್ಲ ಸಾಯಿಸಿಬಿಡಿ ನನ್ನ. ನಿಮ್ಮ ಸಾವಿನ ಸಂಖ್ಯೆ ನನ್ನಿಂದಾನೇ ಶುರುವಾಗಲಿ. सुधरेगा नहीं रे लोग. फोन कर रहे अली को इरफान. हेलो अली. ತಗೋ.
ಹಲೋ 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 ಅಲ್ತಾಫ್. ಸುಹನಾ, ಯಾರ್ರೀ ಇವರೆಲ್ಲ? ನಿಮ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ನನ್ನ ಹೆದರ್ಸಿ ಕರ್ಕೊಂಡ್ ಬಂದು ಇಲ್ಲಿ ಕೂಡ ಹಾಕಿದ್ದಾರೆ ಇವರು. ಸುಹನಾ, ನೀನೇನು ಯೋಚನೆ ಮಾಡಬೇಡ. ನೋಡು, ನೀನು ನಮ್ಮ ಮಾತು ಕೇಳೋವರೆಗೂ ನಿನ್ನ ಹೆಂಡತಿ ಸೇಫ್ ಆಗಿರ್ತಾಳೆ. ಇಲ್ಲ ಅಂದ್ರೆ ಸಾವಿನ ಎಣಿಕೆ ನಿನ್ನಿಂದಲ್ಲ, ನಿನ್ನ ಹೆಂಡತಿಯಿಂದ ಶುರು ಆಗುತ್ತೆ. ಚಲೋ. ಯಾಕಮ್ಮ ಹೆಲ್ಮೆಟ್ ಹಾಕೊಂಡಿದ್ಯಾ? ಅದು ಸರ್, ಗಾಡಿಯಿಂದ ಬಿದ್ರು ಕಾರಿಂದ ಬಿದ್ರು ಒಡೆದೋಗೋ ತಲೆನೇ ಅಲ್ವಾ. ಲೈಫಲ್ಲಿ ರಿಸ್ಕ್ ತಗೊಂಡು ಅಭ್ಯಾಸ ಬೇರೆ ಇಲ್ಲ. ಯಾವ ಊರು? ಅರಳೇಶ್ವರ ಸರ್. ಯಾರ ಮನೆ? ಕೋಳಿವಾಡ ರಾಮಚಂದ್ರಪ್ಪ. ಫಾರೆಸ್ಟ್ ಆಫೀಸರ್ ರಾಮಚಂದ್ರ. ಹಾ. ಅವನು ನನ್ನ ಸ್ನೇಹಿತ, 20 ವರ್ಷದಿಂದ ಭೇಟಿ ಆಗಿದ್ದು. ಅವನ ನಂಬರ್ ಕೊಡಮ್ಮ. ಅದು ಅಯ್ಯೋ ಕೊಡಿ ಮೇಡಮ್, ಲಂಚ ಏನು ಕೇಳ್ತಿಲ್ಲ, ಫೋನ್ ನಂಬರ್ ತಾನೆ ಕೊಡಿ. ಅರೆ ಗೋವಿಂದ. ತಗೊಳ್ಳಿ ಸರ್. 9986 6763. ಥ್ಯಾಂಕ್ ಯು. ನಿಮ್ಮ ತಂದೆಗೆ ನಾನು ಫೋನ್ ಮಾಡ್ತೀನಿ. ಸರ್, ನನ್ನ ವಾಟ್ಸಪ್ ನಂಬರ್ ಬೇಕಾ? ನೈಟ್ ಮೆಸೇಜ್ ಮಾಡ್ತೀನಿ. ನಿಮ್ಮ ತಂದೆಗೆ ಈಗಲೇ ಫೋನ್ ಮಾಡ್ತೀನಿ, ಸರ್ಪ್ರೈಸ್ ಕೊಡ್ತೀನಿ ನೈಟ್ ಅಲ್ಲೇ. ಮೋಸ್ಟ್ಲಿ ಅವ್ರ ಡ್ಯಾಡ್ ನೈಟ್. ಸಾರಿ ಸರ್. ಬಾಯ್ ಬಾಯ್. ಬಾಯ್ ಮಾಮ. ನಾನೇನ್ ಮಾಡಬೇಕು? ಕೆಲಸ ತುಂಬ ಸಿಂಪಲ್ ಆಗಿದೆ. ನಾವು ಈ ವೆಪನ್ಸ್ಗಳನ್ನು ನಮ್ಮ ಹುಡುಗರಿಗೆ ತಲುಪಿಸ್ಬೇಕು. ಮಧ್ಯ ಪೊಲೀಸ್ನವ್ರು ಏನಾದ್ರು ಹಿಡಿದ್ರೆ ಈ ವೆಪನ್ಸ್ಗಳು ನಿಂದು ಅಂತ ಒಪ್ಕೊಬೇಕು. ನಾವು ಅಮಾಯಕ ಪ್ಯಾಸೆಂಜರ್. ನೀನು ನಾವು ಹೇಳ್ದಾಗೆ ನಡೀತಾ ಇದ್ರೆ ನಿನ್ನ ಹೆಂಡತಿ ಉಸಿರು ನಿಲ್ಲಲ್ಲ. ಅಲ್ತಾಫ್, ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ನಿನ್ನ ಹೆಂಡತಿ ಇರೋ ಜಾಗಕ್ಕೆ. ಐ ಮೀನ್ ವೆಪನ್ಗೋಸ್ಕರ ಕಾಯ್ತಾ ಇರೋ ನಮ್ಮ ಹುಡುಗರ ಹತ್ರ. ಈ ಸಲ ಬೆಂಗಳೂರಲ್ಲಿ ದೀಪಾವಳಿನ ನಾವು ಆಚರಿಸ್ತೀವಿ. ಅದು ಈ ಬಂದೂಕುಗಳಿಂದ. ಅಲ್ತಾಫ್, ನಿನ್ನ ಹೆಂಡತಿ ಫೋನ್ ನಂಬರ್ ನಮ್ಮ ಹತ್ರ ಹೇಗೆ ಬಂತು ಅಂತ ಆಶ್ಚರ್ಯ ಆಯ್ತಾ? ಆಗಲೇ ನೀನು ನಿನ್ನ ಹೆಂಡತಿ ಕಾಲ್ ಮಾಡಿದೆ. ಆಗ ಆ ನಂಬರ್ನ ಇರ್ಫಾನ್ ನಮ್ಮ ಹುಡುಗರಿಗೆ ಫಾರ್ವರ್ಡ್ ಮಾಡಿದೆ. ಅವರು ನಿನ್ನ ಹೆಂಡತಿಗೆ ಕಾಲ್ ಮಾಡಿ ನಿನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಸುಳ್ಳು ಹೇಳಿ ಅವಳನ್ನು ನಂಬಿಸಿ ಕರ್ಕೊಂಡು ಹೋದರು. ಯಾವ ಊರು? ಅರಳೇಶ್ವರ ಸರ್. ಯಾರ ಮನೆ? ಕೋಳಿವಾಡ ರಾಮಚಂದ್ರಪ್ಪ. ಫಾರೆಸ್ಟ್ ಆಫೀಸರ್ ರಾಮಚಂದ್ರ. ರಾಘವಿ. ಗಜಲಕ್ಷ್ಮಿ. ಯಾ. ಒನ್ ಸೆಕೆಂಡ್, ನಿಮ್ಮ ಜಾತಕನೇ ನಮ್ಮ ಕೈಯಲ್ಲಿದೆ. ರಾಮಚಂದ್ರ ಅವ್ರ ಮಗಳು ಗಜಲಕ್ಷ್ಮಿ, MBBS, ವಾಕಿಂಗ್ ಇನ್ ಬೆಂಗಳೂರು. ಕರೆಕ್ಟಾ? ಹಾ, ನಾನೇ. ಜೋಯಿನ, ನಿಮ್ಮಮ್ಮ ಹೇಳ್ತಿರೋ ಹುಡುಗ ನಾನೇ. ವಾಟ್? ಸದ್ಯ ದೇವ್ರ ದೊಡ್ಡವನು, ನಾನು ಕರೆಕ್ಟ್ ಆಗಿರೋ ಡಿಸಿಷನ್ನೇ ತಗೊಂಡಿದ್ದೀನಿ. ವಾಟ್? ಹಂಗಂದ್ರೆ ಏನು? ಹಂಗಂದ್ರೆ ಅವ್ರು ನಿಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೆ. ನಿಮ್ಮ ಮಾರ್ಕೆಟ್ ಬಳಿ ನಿಮ್ಗೆ ಗೊತ್ತಾಯ್ತು ಬಿಡಿ. ಮತ್ತೆ ಬಯೋಡೇಟಾ ಜೊತೆ ಕಳ್ಸಿರೋ ಫೋಟೋ ಯಾರ್ದು? ಅದು ನಮ್ಮ ಅಮ್ಮಂದು. ಹೆಂಗಾಗಿರ್ಬೇಕಾದ್ರೆ ಹಾಗಿದ್ರು. ಎಂಥ ಹುಡುಗನು ನೋಡಿದ ತಕ್ಷಣನೇ ರಿಜೆಕ್ಟ್ ಮಾಡುವಂತ ಫೋಟೋಜೆನಿಕ್ ಫೇಸ್ ನಮ್ಮ ಅಮ್ಮಂದು. ಆ ಕೆಲಸ ನೀವು ಫೋಟೋ ಕಳ್ಸಿದ್ರೆ ಆಗಿರೋದು. ಅದು ಹೋಗ್ಲಿ, ನಿಮ್ ಬಯೋಡೇಟಾದಲ್ಲಿ ಬೇರೆ ಫೋಟೋ ಇತ್ತು. ಓ, ಅದಾ? ನಮ್ಮ ಅಪ್ಪಂದು, ನಿಮ್ ತಾಯಿ ತರನೇ ರಿಜೆಕ್ಟ್ ಆಗೋ ಫೇಸು. ನಿಮ್ಮ ಮಮ್ಮಿ ಜಾನ್ಗೆ ಹುಷಾರಿಲ್ಲ.
भाई मेरे को पैसा होना। ಈ ಟೈಮಲ್ಲಿ ತಂದೆ ತಾಯಿ ಹೆಂಡತಿ ಮಕ್ಕಳು ಅಂತ ನೋಡಬಾರ್ದು. ನೀನು ಮಾಡ್ತಾ ಇರೋದು ಅಲ್ಲಾನ ಕೆಲಸ. ಜನ್ನತ್ಗೆ ಹೋಗ್ತೀಯಾ, ನಿನ್ನ ತಾಯಿನ ಆ ಅಲ್ಲಾನೇ ರಕ್ಷಣೆ ಮಾಡ್ತಾನೆ. या अल्लाह, या अल्लाह, मेरे को मेरी अम्मी जान चाहिए. ननगे नन ताई मुख्य. ए, उस पे एक नजर रखना. ಅವಳನ್ನ ಸರಿಯಾಗಿ ನೋಡ್ಕೊಳ್ಳೋ. रोको मत, जाते रहो. ಕಷ್ಟ ಅಂದವ್ರಿಗೆ ಸಹಾಯ ಮಾಡೋದು ಖುದಾಕ ಕೆಲಸನೇ. ಸರ್, ಮುಂದೆ ಸ್ವಲ್ಪ ನನಗೆ ಡ್ರಾಪ್ ಮಾಡಿಬಿಡಿ ಸರ್, ನನ್ನ ಕಾರ್ ಕೆಟ್ಟೋಗಿದೆ. ಬನ್ನಿ ಸರ್. ಥ್ಯಾಂಕ್ ಯು ಸರ್. ಸರ್, ಗಾಡಿ ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ. ಹತ್ರದಲ್ಲಿ ಮೆಕ್ಯಾನಿಕ್ ಇದನ್ನ ನೋಡ್ಕೊಂಡ್ಬರ್ತೀನಿ. 1 ಅವರಿಂದ ವೇಟ್ ಮಾಡ್ತಾ ಇದ್ದೀನಿ ಸರ್, ಒಂದು ವೆಹಿಕಲ್ಲೂ ಬರಲಿಲ್ಲ. ಸದ್ಯ ನೀವು ಬಂದ್ರಲ್ಲ, ಸಮಾಧಾನ ಆಯಿತು. ಹಾಂ, ಅದು ಸರಿ, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬೆಂಗಳೂರು. ಹಾಂ, ಓಕೆ. ನನಗೆ ಸ್ವಲ್ಪ ಮುಂದೆ ಡ್ರಾಪ್ ಮಾಡಿದರೆ ಸಾಕು, ಅಲ್ಲೇ ನಮ್ಮನೆ. ಒಟ್ಟಿಗೆ ಎಲ್ಲರೂ ಒಂದು ಕೆಲಸ ಮಾಡ್ಕೊಂಡಿದ್ದೀರಾ, ತುಂಬ ಸಂತೋಷ. ಒಳ್ಳೆಯದು, ಒಳ್ಳೆಯದು. ನಾನು ನಿಮ್ಗೊಂದು ಪ್ರಶ್ನೆ ಕೇಳಲಾ? ನೀವು ಮಾಡೋ ಕೆಲಸನ ನಿಮ್ಮ ಹೆಂಡತಿ ಮಾಡಿದಿದ್ರೆ ಏನ್ ಮಾಡ್ತಾ ಇದ್ರಿ? ಹಲೋ ಸಂಧ್ಯಾ, ಎಲ್ಲಿದ್ಯಾ? ನನ್ನ ಸ್ಕೂಲ್ ಫ್ರೆಂಡು ನನ್ನ ಮೀಟ್ ಮಾಡಕ್ ಬಂದಿದ್ಲು. ನೀವು ಮನೆ ಕಡೆ ಬರ್ತೀರಾ? ಇಲ್ಲ. ಓಕೆ, ಬಾಯ್. ನನ್ನ ಹತ್ರನೇ ಸುಳ್ಳು ಹೇಳ್ತಾಳೆ. ಎಂತೆಂಥ ಹುಡುಗಿರು ಬಂದು ಹೋದ್ರು, ಆದ್ರೆ ಒಂದು ದಿನಕ್ಕೆ 1 ಲಕ್ಷ. ಅದು ಒಂದು ರಸ್ತೆಯಲ್ಲಿ ಹೂ ಮಾರೋಳ್ಗೆ. ಸ್ವಲ್ಪ ಜಾಸ್ತಿನೇ ಆಗ್ಲಿಲ್ವಾ? ಬೆಲೆ ಎಷ್ಟೇ ಆಗ್ಲಿ, ಇಷ್ಟಪಟ್ಟಿದ್ದನ್ನ ಬಿಟ್ಕೊಟ್ಟು ಅಭ್ಯಾಸ ಇಲ್ಲ ನನಗೆ. ಸಿಗ್ನಲ್ ಅಲ್ಲಿ ನಿಲ್ಲೋರೆಲ್ಲ ಸೆರಗ ಹಾಸೋರು ಅಂತ ಅನ್ಕೊಳ್ಳೋದು ನಿಮ್ ತಪ್ಪು ಸರ್. ನೀವು ಬೆಲೆ ಕಟ್ಟಿದ್ದು ನನ್ನ ಅಂದಕ್ಕಲ್ಲ, ನಿಮ್ ಕಾಮದ ಕಣ್ಗಳಿಗೆ. ಒಬ್ಬ ಹೂಮಾರೋಳ್ ನಾನೇ ಕರಗ್ಲಿಲ್ಲ ಅನ್ನೋ ಈಗೋ ಹರ್ಟ್ಗೋಸ್ಕರ ನೀವಿಲ್ಲಿ ಬಂದಿರೋದು. ನಿಮ್ ಈಗೋ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರನೇ. ವಾವ್, ಚೆನ್ನಾಗಿ ಮಾತಾಡ್ತೀಯಾ. ನಿಮ್ಮಷ್ಟು ಓದೇನ್ ಹಾಳಾಗಿಲ್ಲ, ಬದುಕೋವಷ್ಟೇ ಓದಿದ್ದೀನಿ. ಆಗ್ಲೇ ಏನೋ ಕೇಳಿದ್ಯಲ್ಲ. ನೀವು ಮಾಡೋ ಕೆಲ್ಸನ ನಿಮ್ ಹೆಂಡತಿ ಮಾಡಿದಿದ್ರೆ ಏನ್ ಮಾಡ್ತಾ ಇದ್ರಿ? ಏನ್ ಮಾಡ್ತಿದ್ದೆ ಅಂತ ನೋಡು. ಸರ್, ಆಚೆ ಬರ್ತಿದ್ದ ಹಾಗೆ ಸಾಯಿಸ್ಬಿಡು. ಹೆಣ್ ಮಾಡಿದ್ರೆ ಆದ್ರ, ಗಂಡ್ ಮಾಡಿದ್ರೆ ಗಂಡಸ್ತನದ ಲಕ್ಷಣ ಅಲ್ವಾ? ನಾನು ಗಂಡ್ಸು, ದುಡಿತೀನಿ. ದುಡ್ದಿದ್ದ ದುಡ್ಡನ್ನ ಏನ್ ಬೇಕಾದ್ರೂ ಮಾಡ್ತೀನಿ.
ನೀವು ತಿಂಗಳೆಲ್ಲ ದುಡಿಯೋ ದುಡ್ಡನ್ನ ನಾನು ಒಂದೇ ದಿನದಲ್ಲಿ ಸಂಪಾದನೆ ಮಾಡ್ತೀನಿ. ಆಫ್ಟರ್ ಆಲ್ ಹೋಮಾರೋಳ್ ನಾನೇ ಲಕ್ಷ ದುಡಿತೀನಿ ಅಂದ್ರೆ ಮನಸ್ ಮಾಡಿದ್ರೆ ನಿಮ್ ಹೆಂಡತಿ ಇನ್ನೆಷ್ಟು ದುಡಿಬಹುದು? ಶಟ್ ಅಪ್. ನಾನು ನಿನಗೆ ದುಡ್ಡು ಕೊಟ್ಟಿದ್ದು ಸುಖ ಕೊಡ್ಲಿ ಅಂತ, ಪಾಠ ಹೇಳಿ ಅಂತಲ್ಲ. ಯಾಕ್ ಸರ್, ನೀವು ದುಡ್ಡು ಕೊಟ್ಟು ಪ್ಯಾಂಟ್ ಬಿಚ್ಚಿದ್ರೆ ತಪ್ಪಲ್ಲ, ದುಡ್ಡಿಗಾಗಿ ಸೆರಗಾಸಿದ್ರೆ ತಪ್ಪಾ? ನನ್ನ ಹೆಂಡತಿ ಇನ್ನೊಬ್ಬನ ಜೊತೆ ಓಡಾಡ್ತಿದ್ದಾಳೆ ಅಂತ ಡೌಟ್ ಇದೆ. ನೀವಿನ್ನೊಬ್ರ ಜೊತೆ ಸುತ್ತಾಡ್ತಾ ಇಲ್ವಾ? ಸಾಯಿಸ್ಬಿಡ್ತೀನಿ. ನನ್ನ ಅಲ್ಲ, ಅವಳನ್ನ. ಸಾಕ್ಷಿ ಸಿಗ್ಲಿ ಅಂತ ಕಾಯ್ತಾ ಇದ್ದೆ. ಆತ್ಮ ಸಾಕ್ಷಿನೇ ಇಲ್ದೇ ಇರೋ ನಿಮ್ಗೆ ಸಾಕ್ಷಿ ಆದ್ರೂ ಯಾಕೆ ಬೇಕು? ಸಾಯಿಸ್ಬಿಡಿ. ಸರಿ, ಅವಳಷ್ಟು ತಪ್ಪು ಮಾಡಿರೋದು ನಿಜಾನೇ ಆದ್ರೆ ನೀವು ಮಾಡ್ತಿರೋದೇನು? ಪುಣ್ಯದ ಕೆಲ್ಸನಾ? ನೀನು ದುಡ್ಡಿಗೋಸ್ಕರ ದೇಹ ಮಾರ್ಕೊಳ್ಳೋಳು. ಗರ್ತಿ ತರ ಗದರಿಸ್ಬೇಡ. ಕೊಡ್ಬೇಕಾಗಿರೋದನ್ನ ಕೊಟ್ಟು ತಗೋಬೇಕಾಗಿರೋದನ್ನ ತಗೊಂಡು ಕಳ್ಚ್ಕೋ. ಮೇಡಮ್, ನಿಮಗೆ ಕೇಡ್ಗಳ ಶುರುವಾಯ್ತು. ಎಸ್ ಐ ನಿಮ್ ತಂದೆ ಕಾಲ್ ಮಾಡ್ತಾನೆ, ನೀವು ಭೂಗತಾಗಿರೋ ವಿಷಯ ಹೇಳ್ತಾರೆ. ಎಸ್ ಐ ಮತ್ತೆ ಹಿಂಬಾಲಿಸ್ಕೊಂಡ್ ಬರ್ದೇ ಇರ್ತಾರಾ? ಖಂಡಿತ ಹಿಂದೆನೆ ಬರೋದಲ್ಲ, ಹಿಂದೆನೆ ಬಂದ್ರು ನೋಡಿ. ಫಾಸ್ಟ್ ನಡೀರಿ.
ತಿಂದು ಸಾಯಿಸ್ತಾರೆ. ಮೂರ್ತಿ ಬೇಗ ಬಂದು ಗಾಡಿ ಚೆಕ್ ಮಾಡ್ರಿ. ಬೇಗ ಬನ್ನಿ. ಇನ್ಸ್ಪೆಕ್ಟರ್. ಓ ಸರ್ ಬಿಡ್ರಪ್ಪ. ನೋ ಚೆಕ್ ಮಾಡೋದೇನ್ ಬೇಡ. ನಿಮ್ ಕೆಲಸ ನೀವು ಮಾಡಿ. ಚೇಚೆ ಏನ್ ಸರ್ ಹಿಂಗಂತೀರಿ? ಡಿಪಾರ್ಟ್ಮೆಂಟ್ ನಲ್ಲಿ ಪ್ರಾಮಾಣಿಕತೆ ಅಂತ ಬಂದ್ರೆ ಈಗಲೂ ನಿಮ್ಮ ಹೆಸರೇ ತಗೊಳ್ಳೋದು ಸರ್ ನಾವು. ಬನ್ನಿ ಬನ್ನಿ ಬಾಪ ಹೊರಡಿ ಸರ್. ಸರ್ ನೀವಿ ನೋಡಿ, ಇಲ್ಲೇ ಹತ್ರದಲ್ಲಿ ನಮ್ಮ ಮನೆ ಇದೆ. ಥ್ಯಾಂಕ್ ಯು ಸರ್. ಇವನ್ ಗೊತ್ತಾ? ಇವನನ್ನೆಲ್ಲಾದ್ರೂ ನೋಡಿದ್ದೀರಾ? ಇಲ್ಲ ಸರ್, ಇಲ್ಲ. ಇವನನ್ನೆಲ್ಲಾದ್ರೂ ನೋಡಿದ್ರೆ ತಕ್ಷಣ ಇನ್ಫಾರ್ಮ್ ಮಾಡಿ. ತುಂಬಾ ಡೇಂಜರಸ್. ಗೊತ್ತಾಯ್ತಾ? ಆಕ್ಚುಲಿ ನಾನು ಕ್ಯಾಪ್ ಮರ್ತೋಗಿದ್ದೆ, ತಗೊಂಡು ಹೋಗಿ ಬಂದಿದ್ದೀನಿ. ಬಾಯ್ ಬಾಯ್. ಹ್ಯಾಪಿ ಜರ್ನಿ. ಬಾಯ್. ಗಾಡಿ ತೆಗೀರಿ, ಈ ವ್ಯಕ್ತಿನ ಹುಡುಕ್ಬೇಕು. ಯಾವ್ದಾವ್ದೋ ಫೋಟೋ ಕಳ್ಸಿ ತಲೆ ತಿಂತಾರೆ. ಅಯ್ಯೋ ದೇವ್ರೆ, ಮೊದ್ಲಿನಿಂದ ಎಸ್ಕೇಪ್ ಆಗ್ಬೇಕು, ಮತ್ತೆ ಬಂದ್ರೆ ಗೋವಿಂದ. ಸಾಧ್ಯನೇ ಇಲ್ಲ ಬಿಡಿ. ಅವ್ರು ನಿಮ್ ತಂದೆ ಕಾಲ್ ಮಾಡ್ತಾರೆ, ಮತ್ತೆ ಬಂದೇ ಬರ್ತಾರೆ. ಇವಾಗ ಚಾನ್ಸೇ ಇಲ್ಲ. ಯಾಕೆ? ಕೊಟ್ಟಿರೋದು ನನ್ನ ನಂಬರ್ ಅಲ್ವಾ? ನಿಮ್ ತಂದೆಯವ್ರಿಗೆ ಫೋನ್ ಮಾಡ್ತಾ ಇದ್ದೀನಿ, ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಅದು ಸರ್ ನೈಟ್ ಅಲ್ವಾ ಸರ್, ಅದಕ್ಕೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ನನಗೆ ಕಾಲ್ ಮಾಡಿದ್ರೆ ನಿಮ್ಗೆ ಹೇಳ್ತೀನಿ ಸರ್. ಓಕೆ ಬಾಯ್. ಮೇಡಮ್, ಓಡೋಗೋ ಯೋಚನೆ ಮಾಡಬೇಡಿ. ನನ್ಗನಲ್ಲಿರೋದು 2 ಬುಲೆಟು. ಏನದು? ಯಾರೋ ನೀನು? ಗಂಡಿನ ಕಡೆಯವರು, ಹೆಸರು ಪಿಂಟು ಅಂತ. ಎಲ್ಲರೂ ಪ್ರೀತಿಯಿಂದ ಪಿಂಟಿಯಾ ಅಂತ ಕರೀತಾರೆ. ನೀನ್ ಯಾರಾದ್ರೆ ನನಗೇನು? ಇಳಿ ಕಾರಿಂದ. ಓ, ವಿಷ ಯಾಕೆ ನೀವು ಕುಡಿತಾ ಇದ್ದೀರಾ? ಬಿಡು, ನಾನ್ ಸಾಯ್ಬೇಕು. ಓ, ನಾನ್ ಬದುಕಿರ್ಬಾರ್ದು. ನೈಸ್ ಕಾಮಿಡಿ. ಅದನ್ನ ನೆರವೇರ್ಸೋದಕ್ಕೆ ನಾನ್ ಬಂದಿರೋದು ಈ ಬಂದೂಕಿಂದ. ಏಯ್, ನಿನಗ್ ದುಡ್ತಾನೆ ಬೇಕು. ತಗೋ, 1 ಲಕ್ಷಕ್ಕಿಂತ ಜಾಸ್ತಿನೇ ಬರುತ್ತೆ. ಮೇಡಮ್, ನಾನು ಬೆಳಿತಿರೋ ರೌಡಿ. ಮಾರ್ಕೆಟಲ್ಲಿ ಮರ್ಯಾದೆ, ಬಿಸ್ನೆಸ್ ಅಲ್ಲಿ ಬೇಡಿಕೆ ಇರಬೇಕು. ಅಂದ್ರೆ ಕೊಲೆ ಮಾಡಬೇಕು. ನೀನ್ ಕೊಲೆ ಮಾಡಿ ಜೈಲಿಗೆ ಹೋದ್ರೆ ಪಾಪ, ಆ ಪಾವ್ನಿ ಗತಿ ಏನು? ಯಾವ ಪಾವ್ನಿ? ನಮ್ಮನೆ ಪಕ್ಕದಲ್ಲಿರೋ ಪಾವ್ನಿ. ಅವಳು ನನ್ನ ಫ್ರೆಂಡು. ನೀನ್ ದಿನ ಬಂದಲ್ಲಿ ನಿಲ್ಲೋದು, ಅವಳನ್ನ ನೋಡಿ ಸ್ಮೈಲ್ ಮಾಡೋದು ಎಲ್ಲ ನನಗೆ ಗೊತ್ತು. ದಿನ ಎಲ್ಲಾನು ನನಗೆ ಫೋನ್ ಮಾಡಿ ಅಪ್ಡೇಟ್ ಮಾಡ್ತಾಳೆ. ಹಾಗೆ ಅವಳು ನಿನ್ನ ತುಂಬಾ ಇಷ್ಟಪಡ್ತಿದ್ದಾಳೆ.
ಹೌದಾ? ಆದ್ರೆ ಅವಳು ನಿನಗೆ ಸಿಗೋದು ಕಷ್ಟ. ಅವರಪ್ಪ ಮಿಲಿಟರಿ ಆಫೀಸರ್. ನಿನ್ನಂಥ ರೌಡಿಗೆಲ್ಲ ಖಂಡಿತ ಕೊಡಲ್ಲ. ಕೌಂಡ್ರಯ್ಯೇ, ಯಾರೋ ಇವಳು? ಇವರು ನನ್ನಣ್ಣ. ನಿಮ್ಗೆ ದುಡ್ಡು ತಾನೇ ಬೇಕು? ತಗೊಳ್ಳಿ. ಅವ್ರನ್ನ ಮಾತ್ರ ಬಿಟ್ಬಿಡಿ. ಅವ್ರನ್ನ ಮಾತ್ರ ಏನು ಮಾಡಬೇಡಿ. ನಿಮ್ಮ ಕೈ ಮುಗಿದು ಬೇಡ್ಕೋತಾ ಇದ್ದೀನಿ. ಅಷ್ಟು ಸಾಕಾಗಲ್ಲ. ತಗೋ, ನಿನ್ನ ಹೆಂಡತಿಗೆ ಫೋನ್ ಮಾಡು. ಹೌದು, ನನಗೆ ಅವಳ ಮೇಲೆ ಲವ್ ಆಗಿತ್ತು. ಆದರೆ ನಾನು ಅಲ್ಲಿ ಬಂದು ನಿಲ್ತಾ ಇದ್ದಿದ್ದು ಅವಳಿಗೋಸ್ಕರ ಅಲ್ಲ, ನಿಮ್ಮನ್ನು ವಾಚ್ ಮಾಡೋಕ್ಕೆ. ವಾಟ್? ನನ್ನ? ನಿಮ್ಮನ್ನ ಎತ್ತೋಕೆ ಸುಪಾರಿ ಕೊಟ್ಟಿದ್ರು. ಯಾರು ಸುಪಾರಿ ಕೊಟ್ಟಿದ್ದು? ಮಾಡ್ ಕಾಲು. ಸಾರಿ ಫ್ರೆಂಡ್, ನಿನ್ನ ಹೆಂಡತಿ ನನ್ನ ತಂಗಿ ಇದ್ದ ಹಾಗೆ. ಅವಳಿಗೆ ಮೋಸ ಆಗಬಾರ್ದು ಅಂತಲೇ ನಿನ್ನ ಬಗ್ಗೆ ಎಲ್ಲದನ್ನು ಹೇಳಿದ್ದೀನಿ. ನಾನು ತಪ್ಪು ಮಾಡಿಬಿಟ್ಟೆ. ಅಟ್ಲೀಸ್ಟ್ ಅವಳಿಗೆ ಕ್ಷಮೆನಾದರೂ ಕೇಳಬೇಕು. ಸಂಧ್ಯಾ, ಪ್ಲೀಸ್ ಕಾಲ್ ಪಿಕ್ ಮಾಡು. ಸರ್, ನನ್ನ ಸಂಧ್ಯಾಗ ಏನು ಮಾಡಿದೆ? ಇನ್ನೂ ಏನೂ ಮಾಡಿಲ್ಲ ಸರ್. ಪಾಪ ಕೊನೆ ಆಸೆ ಕೇಳ್ತಾ ಇದ್ದೀನಿ. ಅವಳಿಗೇನು ಮಾಡಬೇಡ. ಅವಳಿಗೆ ಫೋನ್ ಕೊಡು. ಡೀಲ್ ಕೊಟ್ಟವ್ರು ಇವರೇ, ನಿಮ್ಮ ಯಜಮಾನ್ರು. ವಾಟ್? ಹಲೋ ಸಂಧ್ಯಾ, ನನ್ನ ಕ್ಷಮಿಸ್ಬಿಡು. ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ. ನನ್ನ ಕ್ಷಮಿಸ್ಬಿಡು. ಗೌರೀಶ್, ಎಲ್ಲಿದ್ಯಾ ನೀನು? ಗೊತ್ತಿಲ್ಲ, ಆದ್ರೆ ಐ ಆಮ್ ಕಿಡ್ನಾಪ್ಡ್. ವಾಟ್? 5 ಲಕ್ಷ ಕೇಳ್ತಿದ್ದಾರೆ. ಕೊಡ್ಲಿಲ್ಲ ಅಂದ್ರೆ ಸಾಯಿಸ್ತೀನಿ ಅಂತಿದ್ದಾರೆ. ಅಬ್ಬಿ ಮೆಸೇಜ್ ನಾನು ಇವಾಗ ನೋಡಿದೆ. ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ಆಯ್ತು ಅಂತ ಅನ್ಕೋತೀನಿ. ಗೌರೀಶ್, ನಿಮ್ ತಪ್ಪು ನಿಮಗ್ ಗೊತ್ತಾಗಿದೆ. ದುಡ್ಡು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಡೋಂಟ್ ವರಿ. ದುಡ್ಡು ರೆಡಿ ಮಾಡ್ಕೊಂಡು ಕಾಲ್ ಮಾಡು. ಪೊಲೀಸ್ ಗಿಲೀಸ್ ಅಂತ ಹೋದ್ರೆ ನಿನ್ ಗಂಡ. ಡೋಂಟ್ ವರಿ. ಮೇಡಮ್, ಏನಾಯ್ತು ಮೇಡಮ್? ಕಿಡ್ನಾಪ್. ನನ್ನ ಗಂಡನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. 5 ಲಕ್ಷ ದುಡ್ಡು ಕೇಳ್ತಿದ್ದಾರೆ. ಈಗೇನ್ ಮಾಡ್ತೀರಾ? ನನಗೆ ದುಡ್ಡಿಗಿಂತ ನನ್ನ ಗಂಡ ಮುಖ್ಯ. ವಾವ್, ಭಾರತೀಯ ನಾರಿ. ಸೀತೆನ್ ಬಿಟ್ರೆ ಡೈರೆಕ್ಟ್ ಆಗಿ ನಿಮ್ಮನ್ನೇ ನೋಡಿದ್ದು ಮೇಡಮ್. ಯಾರು ನಿಮ್ಮನ್ನ ಸಾಯಿಸ್ಬೇಕು ಅಂತ ದುಡ್ಡು ಕೊಟ್ರೋ ಅವ್ರನ್ನ ಉಳ್ಸಕ್ಕೆ ಅಂತಾನೆ ನೀವು ದುಡ್ಡು ಕೊಡ್ತಾ ಇದ್ದೀರಾ. ನನ್ನ ಸಾಯಿಸ್ಬೇಡ, ಬಿಟ್ಬಿಡು. ಹೋಗಪ್ಪ, ಈ ಸಮಾಜನೇ ಸರಿ ಇಲ್ಲ. ರೀ, ಸರ್,
ಸರ್ ಮೇಡಮ್ ಕಾಲ್ ಮೇಲೆ ಬಿದ್ಬಿಟ್ರು. ಅವ್ರ ಹುಡ್ಗ ಓಡೋದ, ನಿಮ್ಮ ಹುಡುಗಿ ಕೈ ಕೊಟ್ಲು. ಇದು ಒಂಥರ ಗಂಡ ಬಿಟ್ಟಂಗೆ, ನಿಮ್ಮ ಹೆಂಡತಿ ಸತ್ತಂಗೆ. ವಾಟ್ ಅ ಕಾಂಬಿನೇಷನ್. ರೇ ಪಾಂಡು, ಅಲ್ಲ ಮೇಡಮ್ ತುಂಬಾನೇ ಸ್ಪೀಡ್ ಆಗಿದ್ದಾರೆ. ಹೆಚ್ಚು ಕಮ್ಮಿ ಆದ್ರೆ ಕಿಡ್ನಿ ಕಳೆದು ಕೈಲಿ ಕೊಟ್ಬಿಡ್ತಾರೆ. ನೀವು ಗಾಡಿ ಓಡಿಸಿ, ತಲೆನಲ್ಲ. ಸಾರಿ ಸರ್. ಫಸ್ಟ್ ಲವ್ ಗಾಯ, ಸೆಕೆಂಡ್ ಲವ್ ಮುಲಾಮು. ಸಾರಿ. ಹಲೋ ಹಲೋ ರಾಮಚಂದ್ರ. ರಾಮ್ ಪ್ರಸಾದ? ನೀವ್ಯಾರು ಮಾತಾಡ್ತಾ ಇರೋದು? ನಾನು ಅರ್ಪಿತಾ. ಇಲ್ಲಿ ರಾಮ್ ಪ್ರಸಾದ್, ವಿಜಯ್ ಪ್ರಕಾಶ್ ಅನ್ನೋರು ಯಾರು ಇಲ್ಲ ರೀ. ಇದು ಅರಳೇಶ್ವರ ಅಲ್ವಾ? ಅರಳೇಶ್ವರನ? ರಾಂಗ್ ನಂಬರ್ ರೀ. ಯಾರಿಗ್ರಿ ಫೋನ್ ಮಾಡ್ತಾ ಇದ್ದೀರಾ? ಅದು ಈ ಹೊತ್ತಲ್ಲಿ. ನಮ್ಗೇನ್ ಗೊತ್ತಿಲ್ವಾ? ಹುಡುಗಿರ್ಗೆ ಈ ಟೈಮಲ್ಲಿ ಫೋನ್ ಮಾಡ್ಬಿಟ್ಟು ಟಾರ್ಚರ್ ಕೊಡೋದು? ಇದ್ರಿ ಫೋನ್ನ, ಗೊತ್ತಾಗೋದಿಲ್ವಾ? ಅಂದಹಾಗೆ ನಿಮ್ಮ ವಾಯ್ಸು ತುಂಬಾ ಹಾಟ್ ಅಂಡ್ ಸ್ವೀಟ್ ಆಗಿದೆ. ಐ ಲೈಕ್ ಇಟ್. ಐ ಲೈಕ್ ಯುವರ್ ವಾಯ್ಸ್. ಮತ್ತ್ಯಾಕೆ ಬಂದ ಇಲ್ಲಿಗೆ? ಏನು ಮೇಡಮ್, ನಾನು ನಿಮ್ಮ ಜೊತೆ ಬರ್ತೀನಿ. ಯಾಕೆ? ಓ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಬಾಡಿಲ್ 1/4 kg ಬಾಡಿಲ್ಲ, ನನ್ನ ಗನ್ನಲ್ಲಿರೋದು 2 ಬುಲೆಟ್ ಅಂತನಾ? ಇಲ್ಲ ಮೇಡಮ್, ಆಗಿದ್ದಾಗಲಿ ನಾನು ನಿಮ್ಮ ಜೊತೆ ಬರ್ತೀನಿ ಮೇಡಮ್. ನಾನು ಜೀವ ಕೊಟ್ಟಾದರೂ ಸರಿ ನಿಮ್ಮ ಗಂಡನ ನಾನು ಉಳಿಸ್ತೀನಿ. ಅಕಸ್ಮಾತ್ ನಾನು ಬದುಕು ಬಂದರೆ ಪಾವನಿಗೆ ಹೇಳಿ ನಮ್ಮಿಬ್ರನ್ನ ಒಂದು ಮಾಡೋ ಜವಾಬ್ದಾರಿ ನಿಮ್ಮದು ಮೇಡಮ್. ಇಲ್ಲ ಅನ್ಬೇಡಿ, ಕೈ ಮುಗಿದು ಕೇಳ್ಕೊತೀನಿ ಮೇಡಮ್. ನನ್ನ ಸಾಯಿಸೋದಕ್ಕೆ ನಿನಗೆ ಯಾಕೆ ಸುಪಾರಿ ಕೊಟ್ಟ? ಅನುಮಾನ ಮೇಡಮ್, ನಿಮ್ಮ ಗಂಡನ್ಗೆ ನೀವು ಬೇರೆಯವ್ರ ಜೊತೆ ಅಫೇರ್ ಇಟ್ಕೊಂಡಿದ್ದೀರಾ ಅಂತ ನಿಮ್ಮ ಮೇಲೆ ಡೌಟು. ಓ, ನಾನ್ ಕೆಫೇಲಿ ಒಬ್ಬರ ಜೊತೆ ಕೂತು ಮಾತಾಡ್ತಿರೋದನ್ನ ನೋಡಿ ನಿಮಗ್ ಕನ್ಫರ್ಮ್ ಆಯ್ತು. ನೀನು ಗೊತ್ತಾ, ನನ್ ಗಂಡನ್ಗೆ 10 ಹುಡುಗಿರ್ ಜೊತೆ ಅಫೇರ್ ಇದೆ. ನಾನು ಆಗ್ಲೇ ಮಾತಾಡಿದ ವ್ಯಕ್ತಿ ನನ್ನ ಬಾಯ್ ಫ್ರೆಂಡ್ ಅಲ್ಲ, ಆತ ನನ್ನ ಗಂಡನ ಫ್ರೆಂಡ್. ನನ್ನ ಗಂಡ ಯಾವ್ಯಾವ ಹುಡುಗಿ ಜೊತೆ ಸುತ್ತಾಡ್ತಾನೆ ಅನ್ನೋ ಡೀಟೇಲ್ಸ್ ಕೊಡ್ತಾ ಇದ್ದ. ಅವನು ಇಂಡಿಯಾ ಬಿಟ್ಟು ದುಬೈಯಲ್ಲಿ ಸೆಟ್ಲ್ ಆಗ್ತಿದ್ದಾನೆ. ಕೊನೆ ಸಲ ನನ್ನ ಮೀಟ್ ಮಾಡಿ ನನ್ನ ಗಂಡನ ತಪ್ಪುಗಳನ್ನೆಲ್ಲ ನನಗೆ ತೋರಿಸ್ಕೊಟ್ಟ. ನಾನು ನಿಮ್ಮನ್ನ ಪ್ರಪಂಚದಿಂದ ಎತ್ತಂಗಡಿ ಮಾಡ್ಸೋಣ ಅಂತ ಬಂದೆ, ಆದ್ರೆ ನೀವು ಪ್ರಪಂಚ ಏನು ಅಂತ ನನಗೆ ಪರಿಚಯ ಮಾಡಿಸ್ಬಿಟ್ರಿ. ಥ್ಯಾಂಕ್ ಯು ಮೇಡಮ್. ಮೇಡಮ್, ನಿಮ್ಮ ಗಂಡ ಅವ್ರ ಕೈಗೆ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಕೆಲವ್ರಿಗೆ ಒದೆ ಬಿದ್ರೇನೆ ಬುದ್ಧಿ ಬರೋದು. ಮೇಡಮ್, ನೀವು ಯಾಕೆ ಫೀಲಿಂಗ್ ಅಲ್ಲಿ ಇದ್ದೀರಾ? ವೆನ್ ಐ ಆಮ್ ಹಿಯರ್, ವೈ ಫಿಯರ್? ಮತ್ತೆ ಫೋನ್ ಮಾಡ್ದ್ಯಾ? ಐತೆ ಮಗನೇ ನಿನಗೆ. ಹಲೋ ಹಲೋ, ಯಾರು? ಅಯ್ಯೋ, ಇಷ್ಟು ಬೇಗ ಮರ್ತ್ಬಿಟ್ರಾ? ಅದೇ ಸೇಮ್ ಕ್ಯೂಟ್ ವಾಯ್ಸ್. ಓ, ನೀವಾ? ಮತ್ತೇನ್ ಸಮಾಚಾರ? ಅಲ್ಲ, ನೀವು ಹೇಗೆ ಗೆಸ್ ಮಾಡಿದ್ರಿ ನಾನು ಹಾಟ್ ಅಂಡ್ ಕ್ಯೂಟ್ ಬಾಯ್ ಅಂತ? ನಾನು ವಾಯ್ಸ್ ಕೇಳಿ ಭವಿಷ್ಯ ಹೇಳ್ತೀನಿ. ನನ್ನ ಭವಿಷ್ಯ ಹೇಳಿ. ನೀವು ನೋಡಕ್ ಒಳ್ಳೆ ಸುಟ್ಟು ಬದನೆಕಾಯಿ ತರ ಇದ್ರು ಮನಸ್ಸಿಂದ ಸಿಕ್ಕಾಪಟ್ಟೆ ಒಳ್ಳೆಯವರು. ಅಂದ ಹಾಗೆ ನಿಮ್ಮನ್ನ ನೋಡಿದ ತಕ್ಷಣ ಥೂ ಅಂತ ಹೋಗಿಬೇಕು ಅಂತ ಯಾರಿಗೂ ಅನ್ಸಲ್ಲ ರೀ. ನಿಮ್ಗೆ ನಿಮ್ ಹೆಂಡ್ತಿನ ಬಿಟ್ಟು ಬೇರೆ ಎಲ್ಲ ಹೆಣ್ಮಕ್ಳು ಸುಂದರವಾಗಿ ಕಾಣಿಸ್ತಾರೆ. ನಿಮ್ಗೆ ಕಾಕಿ ಕಲರ್ ಅಂದ್ರೆ ತುಂಬಾ ಇಷ್ಟ. ನೀವು ಹೆಡ್ ಕಾನ್ಸ್ಟೇಬಲ್ ಆಗಿರಬಹುದು. ನೀವು ಹೇಳಿದ್ದೆಲ್ಲ ಸರಿ, ಆದ್ರೆ
ನಾನು ಹೆಡ್ ಕಾನ್ಸ್ಟೇಬಲ್ ಅಲ್ಲ, PSI. ಓ ಮೈ ಗಾಡ್, PSI. ಐ ಲೈಕ್ PSI. ಹೌದಾ? ಹಾ, ಅಂದ್ಹಾಗೆ ಸದ್ಯದಲ್ಲೇ ನಿಮ್ಗೆ ಪ್ರಮೋಷನ್ ಕೂಡ ಸಿಗ್ಬೋದು. ರಿಯಲಿ? ಓಕೆ ಓಕೆ, ನಾನು ಬಿಸಿ ಇದ್ದೀನಿ. ಐ ಕ್ಯಾಚ್ ಯು ಲೇಟರ್. ಬಾಯ್ ಹಾಟ್ ಬಾಯ್. ಹಲೋ ಹಲೋ ಹಲೋ. ಓ ಶಿಟ್. ಮೇಡಮ್, ನನಗೊಬ್ಳು ತಂಗಿ ಇದ್ದಾಳೆ. ನಮ್ಮಪ್ಪ ನಮ್ಮಮ್ಮನ ಜೊತೆ ಸಂಸಾರ ಮಾಡಲಿಲ್ಲ, ಮಜಾ ಮಾಡಿಬಿಟ್ಟ. ಮಡ್ಲಿಗೆ 2 ಮಕ್ಕಳು ಕೊಟ್ಟು ಮಂಗ್ಮಯ ಆಗ್ಬಿಟ್ಟ. ಬಡ್ಡಿ ಮಗ ಇವಾಗ ಏನಾದರೂ ಸಿಕ್ಕಿದಿದ್ರೆ ಅವನ ಎದೆ ಮೇಲೆ ಕೂತ್ಕೊಂಡು ಈ ಗನ್ನನ್ನ ಅವನ ಬಾಯಿಗೆ ಇಟ್ಬಿಡ್ತಿದ್ದೆ. ಈ ಕತೆ ಎಲ್ಲ ಯಾಕೆ ಇವಾಗ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮೇಡಮ್, ನಮ್ಮಂಥ ಹುಡುಗರು ಯಾಕೆ ರೌಡಿಸಮ್ ಬರ್ತಾರೆ ಅಂತ ನಿಮ್ಮಂಥವ್ರು ಗೊತ್ತಾಗಬೇಕು. ಇನ್ನೇನು ಬೆಂಗಳೂರು ಬಂದೇ ಬಿಡ್ತು. ಬೆಳಿಗ್ಗೆ ಆದರೆ ನಾವ್ಯಾರೋ ನೀವ್ಯಾರೋ. ಒಂದು ಪ್ರಶ್ನೆ ಕೇಳಲಾ? ಒಂದು ವೇಳೆ ನಮ್ಮ ತಂದೆ ಫೋಟೋ ಜಾಗದಲ್ಲಿ ನನ್ನ ಫೋಟೋ ಇದ್ದಿದ್ರೆ ಏನು ಮಾಡ್ತಿದ್ರಿ? ಏನು ಫ್ಲರ್ಟಿಂಗಾ? ಹಲೋ, ಬೇಕಿದ್ರೆ ಹೇಳಿ, ಅಕ್ಕ ಅಂತ ಕರಿತೀನಿ. ಅಲ್ಲ, ಆ್ಯಕ್ಚುಲಿ ಸ್ಮಾರ್ಟ್ ಹುಡುಗರು ನಂಗೆ ಅಕ್ಕ ಅಂತ ಕರೆದ್ರೆ ಇಷ್ಟ ಆಗೋದಿಲ್ಲ. ಮೇ ಬಿ ನಿಮ್ಮ ತಂದೆ ಫೋಟೋ ಇರೋ ಜಾಗದಲ್ಲಿ ನಿಮ್ಮ ಫೋಟೋ ಇದ್ದಿದ್ರೆ ಇಷ್ಟ ಆಗ್ತಿದ್ರೇನೋ. ನಿಲ್ಸೋ, ಹಾರ್ಟ್ ಚೇಂಜ್ ಮಾಡು. ಏಯ್, ಕಿವಿ ಕೇಳಿಸ್ತಾ ಇಲ್ವಾ? ಏನೋ ಮಾಡ್ತಾ ಇದ್ದೀಯಾ? ನಿಲ್ಸೋ ಗಾಡಿನ. ಯಾಕೆ ಸರ್, ಹಾಡು ಹಿಡಿಸ್ಲಿಲ್ವಾ? ಏಯ್, ನಿಲ್ಸೋ. ಏನೋ ಮಾಡ್ತಾ ಇದ್ದೀಯಾ? ನಿಲ್ಸೋ ಗಾಡಿನ. ನಿಲ್ಸೋ, ಹಾರ್ಟ್ ಚೇಂಜ್ ಮಾಡು. ನೀನೇನಾದ್ರೂ ಗಾಡಿ ನಿಲ್ಲಿಸ್ಲಿಲ್ಲ ಅಂದ್ರೆ ಸಾಯಿಸ್ಬಿಡಿ ನನ್ನ ಹೆಂಡ್ತಿನ. ಈ ದೇಹನ ಹೊತ್ತಿರೋ ತಾಯಿಗೆ ಮೋಸ ಮಾಡೋ ಮಗ ನಾನಲ್ಲ. ನನಗಿಂತ, ನನ್ನ ಹೆಂಡತಿಗಿಂತ, ಧರ್ಮಕ್ಕಿಂತ ನಮ್ಮ ದೇಶ ದೊಡ್ಡದು. ಸಾಯಿಸ್ಬಿಡಿ ನನ್ನ ಹೆಂಡ್ತಿನ. ನೋಡು, ನಿನಗಿದು ಅರ್ಥ ಆಗ್ತಾ ಇಲ್ಲ. ಮತ್ತೆ ಅರ್ಥ ಮಾಡಿಸಿ. ನಾನು ಯಾಕೆ ನಿಮಗೆ ಸಾಥ್ ಕೊಡಬೇಕು? ಫೋನ್ ಕೊಡು. ಫೋನಾ? ಯಾಕೆ? ಕೊಡು ಫೋನು. ಅದೇ ಯಾಕೆ ಅಂತ. ವಿಡಿಯೋ ಮಾಡೋದಕ್ಕೆ.
ವಿಡಿಯೋನಾ? ಏನು ವಿಡಿಯೋ? ಈಗ ನೀವು ಮಾಡೋ ಉದ್ದೇಶ ಒಳ್ಳೇದಿದ್ರೆ ಮುಂದೆ 4 ಜನ ಮುಸ್ಲಿಮ್ರಿಗೂ ಉಪಯೋಗ ಆಗಲಿ ಅಂತ. ಫೋನ್ ಕೊಡು. ನೋಡು, ನಾ ಮಾಡ್ತಾ ಇರೋದು ನಮ್ಮ ಕೋಮಿನ ಜನರಿಗೋಸ್ಕರ. ಆಗ್ಲೇ ಅಲ್ಲಾಗೋಸ್ಕರ ಅಂದ್ರಿ? ಹೌದು, ಅಲ್ಲಾನ ರಕ್ಷಣೆ ಮಾಡೋದಕ್ಕೆ. ಅಜ್ಜ, ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಅಲ್ಲ ಇದ್ದಾನೆ ಅನ್ಕೊಂಡಿದ್ದೆ. ಅವನನ್ನ ರಕ್ಷಣೆ ಮಾಡೋರು ಇದ್ದಾರೆ ಅಂತ ಈಗ ಗೊತ್ತಾಯ್ತು. ನೋಡು ಅಲ್ತಾಫ್, ನೀನು ಕೂಡ ಮುಸ್ಲಿಮು, ನಾನು ಮುಸ್ಲಿಮು. ಈಗ ನಾವೇನ್ ಮಾಡೋಣ ಅಂತ ನೀನೇ ಹೇಳು. फितरत है इंसान की तोड़ना, न जोड़ना उसने सीखा है. कुदरत की नजरों से बचना खुद ही को दिया धोखा है. कयामत के अंजाम से बचता है वही खुदा का परिंदा है. शहादत के मातम पे हंसता है इंसान नहीं वो दरिंदा है. ಕಟ್ಟ ಮುಸಲ್ಮಾನ್ ಅಲ್ವಾ ನೀನು? ಈಗ ನಾನು ಹೇಳಿದ್ದು ಕುರಾನಿನ ಯಾವ ಪೇಜಲ್ಲಿದೆ? ಅದು ಅಲ್ಲಾ ಕಿ ಕಸಮ್, ಅದು 3ನೇ ಪೇಜಲ್ಲಿದೆ. ಅದು ಕುರಾನಿನ ಸಾಲೆಗಳೇ ಅಲ್ಲ. ಅಲ್ಲಾನ್ ಹೆದರಿಕೆ ನಿಮ್ಗಿದ್ದಿದ್ರೆ ಈ ಥರ ಸುಳ್ಳು ಕಸಮ್ ತಗೋತಾ ಇರಲಿಲ್ಲ. ನಾಚಿಕೆ ಆಗ್ಬೇಕು ನಿಮಗೆಲ್ಲ. ಹೋಗ್ಲಿ, ಮಕ್ಕಳೇನ್ ಮಾಡ್ತಾ ಇದ್ದಾರೆ? ಓದ್ತಾ ಇದ್ದಾರೆ. ಮುಂದೆ ಏನ್ ಮಾಡಿಸ್ಬೇಕು ಅಂತಿದ್ದೀರಾ? ಮುಂದೆ ಡಾಕ್ಟರ್ ಇಂಜಿನಿಯರ್ ಮಾಡಿಸ್ಬೇಕು ಅಂತ ಇದ್ದೀನಿ. ವಾಹ್, ನಿಮ್ಮ ಮಕ್ಕಳು ಡಾಕ್ಟ್ರು ಇಂಜಿನಿಯರ್ ಆಗಬೇಕು. ಬಹಳ ಮುಸ್ಲಿಮರ ಮಕ್ಕಳು ಬಂದೂಕ್ ಹಿಡಿದು ಬೆಂಕಿಗೆ ಬೀಳಬೇಕು ಅಲ್ವಾ? ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ನಾನು ಬಾಡಿಗೆಗಿರೋ ಮನೆ ಹಿಂದುದು. ಅವನ ವಾಸ್ತು ಪ್ರಕಾರನೇ ಮನೆ ಕಟ್ಟಿದ್ದು. ಹೋಮ ಹವನ ಮಾಡಿನೇ ನನಗೆ ಬೀಗತ್ತಿಗೆ ಕೊಟ್ಟಿದ್ದು. ನನ್ನ ಹೆಂಡತಿ ಊದ್ಗಡ್ಡಿ, ಕರ್ಪೂರ, ಹೂಮಾಲೆನ ಕಾಳಿ ಆಂಜನೇಯ ದೇವಸ್ಥಾನದ ಮುಂದೆ ಮಾರ್ತಾಳೆ. ಈ ದೇಶದಲ್ಲಿ ಹೂವು, ಹಣ್ಣು, ಚಿಕನ್ನು, ಮಟನ್ನು ಮಾರೋರು ಮುಸ್ಲಿಮ್ರೇ ಜಾಸ್ತಿ. ತಿಳ್ಕೊಳ್ಳಿ, ಎಲ್ಲ ಧರ್ಮದವರು ಬಂದು ತಗೋತಾರೆ, ವಿಶ್ವಾಸದಿಂದ ತಗೋತಾರೆ. ನಾವು ಚಂದ್ರನ್ ಪೂಜಿಸ್ತೀವಿ, ಅವರು ಪೂಜಿಸ್ತಾರೆ. ನಾವು ಈದ್ ಕಾ ಚಾಂದ್ ಅಂತೀವಿ, ಅವರು ಕಾರ್ವಾ ಚೌತ್ ಕಾ ಚಾಂದ್ ಅಂತಾರಷ್ಟೇ. ಎಷ್ಟೋ ಹಿಂದೂ ದೇವಾಲಯಗಳನ್ನ ಮುಸ್ಲಿಮರು ಕಟ್ಟಿಲ್ವಾ? ಬಡ ಹಿಂದೂ ಕೂಲಿ ಕಾರ್ಮಿಕ ಎಷ್ಟೋ ದರ್ಗಾಗಳನ್ನ ಕಲ್ಲು ಮಣ್ಣೆ ಹೊತ್ತು ಕಟ್ಟಿದ್ದಾನೆ. ತಿಳ್ಕೊಳ್ಳಿ ಅದನ್ನ. ನಿಮ್ ಹಾಗೆ ಯೋಚನೆ ಮಾಡಿದ್ರೆ ನಮ್ಮ ದೇಶದಲ್ಲಿ ಬಿಸ್ಮಿಲ್ಲಾ ಖಾನ್ ಅಂತ ಒಬ್ಬ ಶಾನಾ ವಾದಕನ್ನ, ಅಬ್ದುಲ್ ಕಲಾಂ ಅಂತ ಒಬ್ಬ ವಿಜ್ಞಾನಿನ ನಾವು ನೋಡ್ತಾ ಇರ್ಲಿಲ್ಲ. ಹಾಗಾದ್ರೆ ಇವಾಗ ಏನ್ ಮಾಡ್ಬೇಕು ಅಂತ ಇದ್ದೀಯಾ? ಅಲ್ಲಾ ಹೇಳಿದ್ದು. ಅಲ್ಲ ಹೇಳ್ದಂಗೆ? ಹಾಗಂದ್ರೆ ನಮ್ಗೇನು ಮಾಡ್ಬೇಡ, ಗಾಡಿ ನಿಲ್ಸು. ಹೌದು, ಗಾಡಿನ. ಈಗ ನಿಮ್ಗೆ ಖುದಾ ಮೇಲೆ ನಂಬಿಕೆ ಇಲ್ವಾ ನಿಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ? ನೋಡು, ಮೇರೆ ಛೋಟೆ ಛೋಟೆ ಬಚ್ಚೆ ಅಲ್ತಾಫ್, ಗಾಡಿ ನಿಲ್ಸು. ಮತ್ತಾಗಲೇ ಫೋನಲ್ಲಿ ಹೇಳಿದೆ ಮನೆ ಮಠ ಹೆಂಡತಿ ಮಕ್ಕಳು ಅನ್ಬಾರ್ದು ಅಂತ. ನೀವು ಮಾಡೋ ಕೆಲಸ ಅಲ್ಲ ನಿಚ್ಚೆ ಆಗಿರಲಿಲ್ಲ. ಅದಕ್ಕೆ ನಿಮ್ಮನ್ನ ನನ್ನ ಕಾರು ಹತ್ತು ಹಾಗೆ ಮಾಡಿದೆ. ಈಗ ನಾನು ನಿಜವಾದ ಧರ್ಮನ ಪಾಲನೆ ಮಾಡ್ತೀನಿ. ಅಲ್ತಾಫ್, ಗಾಡಿನ. ಅಲ್ತಾಫ್, ಗಾಡಿ ಸ್ಲೋ ಓಡಿಸು. ಅಲ್ತಾಫ್, 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 ನಿಧಾನ ಕೊಡಿಸು ಗಾಡಿ. ಗಾಡಿನ ಏನು ಮಾಡಬೇಡ, ಏನು ಮಾಡಬೇಡ, ನಮಗೆ ಗಾಡಿನ.
ಓಯ್ ಲೆಫ್ಟಿಗೆ ಹೊಡೆಯಲ್ಲ. ಸಾರಿ ಸರ್, ನಮಗೆ ಬೆಂಗಳೂರು ರೈಟಿಗೆ ಹೋಗ್ಲಿಕ್ಕೆ ಇರೋದು. ನಿಮಗೆ ಲೆಫ್ಟಿಗೆ ಹೋಗ್ಲಿಕ್ಕಿದ್ರೆ ಲಾರಿ ಎತ್ಕೊಂಡು ಹೋಗಿ ಸರ್. ಮಗನೇ ಹೇಳೋದು ಅರ್ಥ ಆಗ್ತಿಲ್ವಾ? ಲೆಫ್ಟಿಗೆ ಹೊಡೆಯಲ್ಲ. ಇಲ್ಲ ಹೋಗ್ತೀನಿ ಸರ್, ಹೋಗ್ತೀನಿ. ನಡಿಯಾ. ಹಲೋ ಹಲೋ ಉಸ್ಮಾನ್. ನಾವು ಕೊಟ್ಟಿರೋ ಟ್ರೀಟ್ಮೆಂಟ್ಗೆ ಉಸ್ಮಾನ್ ಉಸಿರಾಡ್ತಾ ಇಲ್ಲ. ಅದೇನು ಹೇಳಬೇಕು ಹೇಳೋ. ಯಾರು ನೀನು? ಉಸ್ಮಾನ್ ಎಲ್ಲಿ? ನೀನು ಯಾರು ಮೊದಲು ಹೇಳೋ. ನಾನು ಯಾರು ಅಂತ ಹೇಳೋದ್ಗಿಂತ ನೋಡಿದ್ರೆ ಚೆನ್ನಾಗಿರುತ್ತೆ. ಪ್ರೀತಿಸ್ತೀನಿ. ಅದಿರ್ಲಿ, ಈಗ ವಿಚಾರ ಅದಲ್ಲ. ನೀವು ಪ್ರತಿದಿನ ನಿದ್ದೆಗಣ್ಣಲ್ಲಿ ಹೇಳೋ ಮಾತು
ನನಗೊಂದು ಸ್ವಂತ ಕಾರ್ ಇರಬೇಕಿತ್ತು ಅಂತ. ಮದುವೆಯಾಗಿ 3 ವರ್ಷ ಆಯ್ತು. ನಿಮ್ ಕನ್ಸು ಕನ್ಸಾಗೆ ಇದೆ. ಈ ನೋವನ್ನ ಎಷ್ಟು ದಿನ ಅಂತ ನೋಡ್ಲಿ. ಅದಕ್ಕೆ ನಾನು ಹೂ ಮಾರಿ ಉಳಿತಾಯ ಮಾಡಿ ಒಂದಷ್ಟು ಹಣನ ಕೂಡಿಕ್ದೆ. ಅದಷ್ಟು ಸಾಲಲ್ಲ. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದೆ. ಹೂ ಮಾರುವಾಗ ಸಿಗ್ನಲ್ ಅಲ್ಲಿ ಒಬ್ಬ ದೊಡ್ಡ ಮನುಷ್ಯ ಪ್ರತಿದಿನ ನನ್ನನ್ನ ಕೆಟ್ಟ ದೃಷ್ಟಿಲಿ ನೋಡ್ತಾ ಇದ್ದ. ಅವ್ರ ಹತ್ರ ದುಡ್ಡಿದೆ, ನನ್ನ ಹತ್ರ ಬಡತನ. ಒಂದ್ ರಾತ್ರಿಗೆ 1 ಲಕ್ಷ. ಒಂದು ರಾತ್ರಿ ಮಟ್ಟಿಗೆ ಈ ದೇಹ ನಂದಲ್ಲ ಅನ್ಕೊಂಡು ಅವನ ಜೊತೆ ಹೊರಟಿದ್ದೀನಿ. ನನ್ನನ್ನ ದಯವಿಟ್ಟು ಕ್ಷಮಿಸಿ, ಕ್ಷಮಿಸಿ. ಕಾಲದ ಕನ್ನಡಿ ಕರ್ಮವಾ ತೋರಿದೆ, ಮನಸ್ಸಿನ ತಕ್ಕಡಿ ಧರ್ಮವಾ ಕೋರಿದೆ. ಪಾಂಡು ಅವರೇ, ಏನಾಯ್ತು? ಬಿಡಲ್ಲ ಸರ್ ಇವ್ನ, ಬಿಡಲ್ಲ ಸರ್ ಇವ್ನ. ನೀವು ಇಷ್ಟೊತ್ತು ನೋಡಿರೋ ವಿಡಿಯೋ ನನ್ನ ಹೆಂಡ್ತಿದ್ ಸರ್. ಸಾಯಿಸ್ತೀನಿ ಸರ್ ಇವ್ನ, ಸಾಯಿಸ್ತೀನಿ ಸರ್ ಇವ್ನ. ಇವನ್ನ ಸಾಯಿಸಿದ್ರೆ ನಿಮ್ಮ ಹೆಂಡತಿ ನಿಮ್ಗೆ ಸಿಗ್ತಾಳಾ? ಹೌದು ಪಾಂಡು ಅವರೇ, ಭುವನ್ ಹೇಳ್ತಿರೋದು ರೈಟು. ಪ್ಲೀಸ್ ಮೇಡಮ್, ನನ್ನ ಹೆಂಡ್ತಿನ ಏನಾದರೂ ಮಾಡಿ ಉಳಿಸಿ ಮೇಡಮ್. ಸರಿ, ಎಲ್ಲಿಗೆ ಬರಬೇಕು? ಎಲ್ಲಿ ಬರಬೇಕು ಅನ್ನೋದನ್ನ ಉಸ್ಮಾನ್ ಹೇಳ್ತಾನೆ. ಸರಿ ಆಯ್ತು. ನೋಡಿ ಗಜಲಕ್ಷ್ಮಿ, ರಾಘವಿ ಅವರೇ, ಪ್ಲೀಸ್ ತಾವು ಯಾವ್ದಾದ್ರು ಬಸ್ಸಲ್ಲಿ ಲಾರಿ ಹಿಡ್ಕೊಂಡು ಬೆಂಗಳೂರು ಸೇರ್ಕೊಳ್ಳಿ. ಇಲ್ಲ, ನಾನು ಹೋಗಲ್ಲ. ಅರ್ಥ ಮಾಡ್ಕೊಳ್ಳಿ, ಈ ಕಂಡೀಷನ್ ಅಲ್ಲಿ ನಮ್ಮ ಜೊತೆ ಬರೋ ಸೇಫ್ ಅಲ್ಲ. ನೀವು ಇವಾಗ ಹೋಗ್ಲಿಲ್ಲ ಅಂದ್ರೆ ನನ್ನ ಮೇಲೆ ಲವ್ ಆಗಿದೆ ಅನ್ಕೊಂಡ್ಬಿಡ್ತೀನಿ. ನಾನು ಹೋಗ್ತೀನಿ, ಆದ್ರೆ ಮೆಸೇಜ್ ಮಾಡಿದ ಹುಡುಗಿ ಏನಾದ್ಲು ಅಂತ ಹೇಳ್ಬಿಡಿ. ತಿರುಗಿ ನೋಡ್ದಂಗೆ ಹೊರಟೋಗ್ಬಿಡ್ತೀನಿ. ಇಲ್ಲ, ಮುಡುಕೆ ಬೆಂಕಿ ಬಿದ್ದಿದೆ, ಅದರಲ್ಲೂ ತಿನ್ನೆ ಸುಟ್ಕೊಳ್ಳೋದು. ಸುಮ್ಮನೆ ಹೋಗ್ರಿ ರೀ, ಇನ್ನೊಮ್ಮೆ ಸಿಕ್ಕಾಗ ಹೇಳ್ತೀನಿ. ಅಲ್ಲ, ನೀವು ಬದುಕ್ ಬರ್ತೀರಿ ಅನ್ನೋ ಗ್ಯಾರಂಟಿನೇ ನನಗಿಲ್ಲ. ಇವಾಗಲೇ ಹೇಳ್ಬಿಡಿ ಪ್ಲೀಸ್, ಪ್ಲೀಸ್. 1 ತಿಂಗಳು ಬಿಟ್ಟು ಅವ್ಳು ಮತ್ತೆ ಮೆಸೇಜ್ ಮಾಡಿದೆ, ನೋ ರಿಪ್ಲೈ. ಕಾಲ್ ಮಾಡಿದೆ, ಸ್ವಿಚ್ ಆಫ್. ಅದಕ್ಕೆ ಆ ಬುಕ್ಕಲ್ಲಿ ಒಂದು ಅಡ್ರೆಸ್ ಇತ್ತು, ಆ ಅಡ್ರೆಸ್ಗೆ ಆ ಬುಕ್ಕು ನಂದೊಂದು ಲೆಟ್ರ್ ಬರೆದು ಪೋಸ್ಟ್ ಮಾಡಿದೆ. ಆದರೆ ಅವಳ ರಿಪ್ಲೈನೇ ಬರಲಿಲ್ಲ. ಸರಿ, ನಾನು ಹೊರಡ್ತೀನಿ. ರಾಘವಿ ಅವರೇ, ಇಲ್ಲೇ ಪಕ್ಕದಲ್ಲಿ ಹೈವೇ ಇದೆ, ಹೊರಡಿ.
ಮುಗಿಸಿ ಪಯಣ ಅರ್ಧಕ್ಕೆ ಥರ ತಿದ್ದಿ ಕೊಳಲೆ ಮನದಾಯಿ ತಪ್ಪನು ಅಪ್ಪಿ ಅಳಲೆ ಒಮ್ಮೆ ನಾನಿನ್ನನು ಕರೆಗಾಗಿ ಕಾದಿರುವೆ ಕರೆವೊಮ್ಮೆ ನನ್ನ ಹೀಗೇಕೆ ಹೊರಟಿರುವೆ ಪರಿಚಯಿಸಿ ನಿನ್ನ ಓಹೋ ಸರ್ ಬುಕ್ಕು ಮೇಡಮ್ ಬುಕ್ ಬಿಟ್ಟು ಹೋಗಿದ್ದಾರೆ ಬ್ಯಾಗು ಇಲ್ಲೇ ಇದೆ. ಅದೇ ಪುಸ್ತಕ ರಾಘವಿನ ಹುಡುಗಿ. ಹಾಗಾದ್ರೆ ನಾನು ಇಷ್ಟಪಟ್ಟಿದ್ದು ಮೆಸೇಜ್ ಮಾಡಿದ್ದು ಇವಳೇನಾ? ಯಾಕೇನಾಯ್ತು? ಮತ್ತ್ಯಾಕೆ ಬಂದ್ರಿ? ನಾನು ನಿಮಗೆ ಆ ಬುಕ್ ಹುಡುಗಿ ವಿಚಾರದಲ್ಲಿ ಆಗಲೇ ಒಂದು ಸುಳ್ಳು ಹೇಳಿದೆ. ನಿಮ್ಗೆ ಗೊತ್ತಾ, ನಾನು ಹುಡುಗಿ ಮೆಸೇಜ್ ಮಾಡಿದೆ, ಮೀಟು ಕೂಡ ಆಗಿದ್ದೆ. ಆಮೇಲೆ ಗೊತ್ತಾಯ್ತು ಅವಳು ಮಹಾ ಮೋಸಗಾರ್ತಿ, ಸುಳ್ಳು ಬುರ್ಕಿ ಅಂತ. ಹೇಗೆ ಹೇಳ್ತೀರಿ? ಅವಳಿಗೊಂದು ದೊಡ್ಡ ರೋಗ ಇತ್ತು, ಅದು ಮುಚ್ಚಿಟ್ಟಿದ್ದು ಮೋಸ ಅಲ್ವಾ? ರೋಗನ? ಯಾವ ರೋಗ? ಮರುವು. ಸೇಮ್ ನಿಮ್ಮ ಹಾಗೆ. ನೀನು ದಿಢೀರಂತ ಮೆಸೇಜ್ ಮಾಡೋದು ನಿಲ್ಲಿಸ್ದೆ. ನಾನೆಷ್ಟು ಮೆಸೇಜ್ ಮಾಡಿಲ್ಲ ನಿನಗೆ. ಈ ಬುಕ್ ಬಂದಾಗ ನಾನು ಊರಲ್ಲೇ ಇರಲಿಲ್ಲ. 2 ತಿಂಗಳು ಬಿಟ್ಟು ಈ ಬುಕ್ ನನಗೆ ಸಿಕ್ತು. ಅದರಲ್ಲಿ ನೀನು ಬರೆದಿರೋ ನಂಬರ್ಗೆ ಸುಮಾರು ಸತಿ ಕಾಲ್ ಮಾಡಿದೆ, ಬಟ್ ಸ್ವಿಚ್ ಆಫ್ ಬಂತು. ಆ್ಯಕ್ಚುಲಿ ಈ ಬುಕ್ ಕೊರಿಯರ್ ಮಾಡಿ 1 ತಿಂಗಳು ವೇಟ್ ಮಾಡಿದೆ. ನಿನ್ನ ರಿಪ್ಲೈ ಬರಲಿಲ್ಲ. ಅದಕ್ಕೆ ಸಿಮ್ ತೆಗ್ಬಿಸಾಕ್ತೆ. ಆ ಅಮೇರಿಕಾ ಹುಡುಗ 2 ವರ್ಷ. ಅದೆಲ್ಲ ಸುಳ್ಳು. ಒಂದಾದ್ರೂ ನಿಜ ಹೇಳ್ರಿ ರೀ. ಅಮೃತ. ವಾಟ್? ನನ್ನ ನಿಜವಾದ ಹೆಸರು ರೀ ಅಮೃತ.
ನೀನು ನಿನ್ನ ಲವ್ ಸ್ಟೋರಿ ಹೇಳ್ದಾಗ್ಲೇ ನನಗೆ ಗೊತ್ತಾಗಿತ್ತು ಅದು ನೀನೇ ಅಂತ. ಆದರೂ ಮಜಾ ತಗೊಳೋಣ ಅಂತ ಸುಮ್ಮನಿದ್ದೆ. ನಿನ್ನ ಕಾರಲ್ಲಿ ಬುಕ್ ಬಿಟ್ಟಿದ್ದು ನಾನಲ್ಲ, ನನ್ನ ಫ್ರೆಂಡು. ಯಾಕೋ ಲೊಕೇಶನ್ ಹತ್ರ ಬರ್ತಾ ಬರ್ತಾ ಒಳ್ಳೆಯವನಾಗಕ್ಕೆ ಹೋಗಿ ತುಂಬ ರಿಸ್ಕ್ ತಗೋತಾ ಇದ್ದೀನಿ ಅನಿಸ್ತಾ ಇದೆ. ಇಳ್ದು ಓಡೋಗ್ಬಿಡ್ಲಾ? ಬೇಡ ಬಿಡಿ, ನಿಮಗೋಸ್ಕರ ಅಲ್ಲ ಅಂದರೂ ನಮ್ಮ ಹುಡುಗಿಗೋಸ್ಕರ ಆದರೂ ರಿಸ್ಕ್ ತಗೊಳ್ಳೇಬೇಕು. ಅಲಿ ಭಾಯ್, ನಿಮ್ಮ ತಾಯಿ ಹುಷಾರಾಗಿದ್ದಾರೆ. मेरी अम्मी जान बच गई। या अल्लाह, तेरा लाख लाख शुक्रिया। मेरी अम्मी जान बच गई। ಅಲ್ಲ ಕಿಸಾನ್, ಆ ಭಗವಂತನಿಗೂ ಶುಕ್ರಿಯ ಹೇಳಿ ಬಾಯ್. ನಮ್ಮೂರಿನ ಪೂಜಾರಿ ಮಗ ಬಂದು ರಕ್ತದಾನ ಮಾಡದೆ ಹೋಗಿದ್ರೆ, ನಿಮ್ಮ ಎದುರುಗಡೆ ಮನೆ ರಾಮ್ ಪ್ರಸಾದ್ ಎಷ್ಟು ಸರಿಯಾದ ಟೈಮ್ಗೆ ದುಡ್ಡು ಕಟ್ಟದೆ ಹೋಗಿದ್ದಿದ್ರೆ ನಿಮ್ಮ ಮಮ್ಮಿ ಜಾನ್ ಇರ್ತಿರ್ಲಿಲ್ಲ. ಹಾ ಬಾಯ್, ಹೇಳೋದು ಮರ್ತಿದ್ದೆ. ನಿಮ್ ತಾಯಿ ಹೇಳಿದ್ರು ನೀವು ಅಲ್ಲಾ ಕೆಲ್ಸದ ಮೇಲೆ ಹೋಗಿದ್ದೀರಾ ಅಂತ. ಅದನ್ನ ಅರ್ಧಕ್ಕೆ ಬಿಟ್ಬಿಡ್ಬೇಡ. ಬದುಕೆ ಹೀಗೇನಾ ನಿತ್ಯ ಈ ಕದನ, ಇಲ್ಲಿ ಪ್ರೇಮ ಕಾಮ ಕನವರಿಕೆ, ಕಾಸು ಕನಸು ಬಯಕೆ, ಈ ಧರ್ಮ ಕರ್ಮ ಹಳೆಮರಕೆ, 108 ಕುಣಿಕೆ. ನಾರೇ ನಾ ನನ್ನಾರೇ ನಾ ನನ್ನಾರೇ ನಾ माफी करो. ನೀವೆಲ್ಲ ಹೊರಡಿ. भाई ये ठीक नहीं है. तू चुप रहे. ಅಡ್ಡ ಬಂದವ್ರಿಗೆ ಇದೇ ಗತಿ. ಹೊರಡಿ. ಜಾओ. ನನ್ನ ಮನಸ್ಸು ಬದಲಾಗೋ ಮುಂಚೆ ಇಲ್ಲಿಂದ ಹೊರಟೋಗಿ. ಹೊರಡಿ ಬೇಗ ಬೇಗ. उस्मान, वो सब अल्लाह के नेक बंदे हैं. हमारे साथ गद्दारी हो रहा है. ನಾವು ತಪ್ಪು ಮಾಡ್ತಾ ಇದೀವಿ ಉಸ್ಮಾನ್. ಅವ್ರನ್ನ ಬಿಟ್ಬಿಡು, ಬಿಟ್ಬಿಡು. ನಾವಿದೆಲ್ಲ ಬಿಟ್ಬಿಡೋಣ, ಬಿಟ್ಬಿಡೋಣ. ಗದ್ದಾರಿ हो रहा है उस्मान. उस्मान ಬೇಡ, ವರ್ಕ್ ಆಗೋಯ್ತು.
ಕೊನೆಗೆ ಇವರೆಲ್ಲ ಏನಾದ್ರು? ಅಲ್ತಾಫ್ ಮಾಡಿದ ವಿಡಿಯೋ ವೈರಲ್ ಆಯಿತು, ದೊಡ್ಡ ನ್ಯೂಸ್ ಆಯಿತು. ಉಗ್ರರಿಗೆ ಯಾವ ಧರ್ಮನೂ ಇಲ್ಲ ಅನ್ನೋದು ಆತನ ಮಹಾನ್ ತ್ಯಾಗದಿಂದ ಸಮಾಜದಲ್ಲಿ ಸಾಬೀತಾಯಿತು. ಭುವನ್ ಮತ್ತು ರಾಘವಿ, ಗಜಲಕ್ಷ್ಮಿ, ಅರ್ಪಿತಾ, ಅಮೃತ ಒಂದಾದರು. ಗೌರೀಶ್ ಆರ್ತಿನ ತನ್ನ ತಂಗಿ ಅಂತ ಸ್ವೀಕರಿಸಿದ. ಪಾಂಡುಗೆ ಕಾರ್ ತಗೊಳ್ಳೋದಕ್ಕೆ ದುಡ್ಡಿನ ಸಹಾಯ ಮಾಡಿದ. ಪಿಂಟು ಮಾಡಿದ ಸಾಹಸದ ಕೆಲಸ ಹಾಗೂ ಆತನಲ್ಲಿ ಕಂಡ ಈ ಬದಲಾವಣೆ ಸಂಧ್ಯಾ ಮೂಲಕ ಪಾವನಿ ತಂದೆ ಗೊತ್ತಾಗಿ ಅವರಿಬ್ಬರ ಲವ್ಗೆ ಒಪ್ಪಿ ಮದುವೆ ಗ್ರೀನ್ ಸಿಗ್ನಲ್ ಕೊಟ್ಟ. ರಾಘವಿ ಕೊಟ್ಟ ಇನ್ಫಾರ್ಮೇಶನ್ ಇಂದ ಕೊನೆಯಲ್ಲಿ ಬಂದ SIಗೆ ಪ್ರಮೋಷನ್ ಸಿಕ್ತು.